ಈ ಅಗಲೊತ್ತಿನಲ್ಲಿ ನಾನು ಶತ್ರುವನ್ನು ಯಾವ ರೀತಿ ಗೆಲ್ಲಲಿಕ್ಕೆ ಸಾಧ್ಯ, ಸ್ವಂತ ಬಲದಿಂದಲ್ಲ, ಸಾಮರ್ಥ್ಯದಿಂದಲ್ಲ, ಅಥವಾ ನಮ್ಮ ಯಾವುದೋ ಒಂದು ಅನುಭವದಿಂದ ನಾವು ಶತ್ರುವನ್ನು ಸೋಲಿಸೋಕ್ಕಾಗೋದಿಲ್ಲ. ನಾವು ಕರ್ತನ ಅಭಿಷೇಕದಿಂದ ಶತ್ರುವನ್ನು ಸೋಲಿಸಲಿಕ್ಕೆ ಸಾಧ್ಯ. ಆಮೇನ್. ಅಭಿಷೇಕ ಅಂದಾಗ ಕೆಲವರು ಜೋರಾಗಿ ಚಪ್ಪಾಳೆ ತಟ್ಟೋದು ಮಾತ್ರ ಅಭಿಷೇಕ ಅಂದ್ಕೊಂಡಿದ್ದಾರೆ. ನೋ, ಒಬ್ಬನಲ್ಲಿ ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡಿದಾಗ ಮೇಯ್ನಾಗಿ ತಿಳ್ಕೊಳ್ಬೇಕು, ನಿಮ್ಮಲ್ಲಿ ಕರ್ತನು ವಾಸ ಮಾಡುವಾಗ ನೀವು ಆತನಿಗೆ ಗರ್ಭಗುಡಿಯಾಗಿದ್ದೀರಾ. ಗರ್ಭಗುಡಿಯಾಗಿದ್ದೀರಾ. ಪರಿಶುದ್ಧಾತ್ಮನು ನಮ್ಮ ಮೇಲೆ ವಾಸ ಮಾಡ್ತಾನೆ, ಪರಿಶುದ್ಧಾತ್ಮನು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮನಿಂದ ನಾವು ಆವರಿಸಲ್ಪಟ್ಟಿದ್ದೇವೆ. ಆಮೇನ್. ಸರೌಂಡೆಡ್ ಬೈ ಹೋಲಿ ಸ್ಪಿರಿಟ್. ವಿ ಆರ್ ಸರೌಂಡೆಡ್ ಬೈ ಹೋಲಿ ಸ್ಪಿರಿಟ್. ನಾವು ನಮ್ಮ ಸುತ್ತಲೂ ಪರಿಶುದ್ಧಾತ್ಮನಿದ್ದಾನೆ. ದ ಹೋಲಿ ಸ್ಪಿರಿಟ್ ಅಪಾನ್ ಅಸ್, ನಮ್ಮ ಮೇಲಿದ್ದಾನೆ. ಹೋಲಿ ಸ್ಪಿರಿಟ್ ಇನ್ ಅಸ್, ನಮ್ಮ ಒಳಗಡೆ ಇದ್ದಾನೆ. ಇದಕ್ಕೆಲ್ಲದಕ್ಕೂ ವ್ಯತ್ಯಾಸ ಇದೆ. ಇವತ್ತು ಅಲ್ಪ ಸಮಯದ ಚಿಂತೆಗಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯದ ಕಡೆಗೆ ಬರೋಣ. ಚಾಪ್ಟರ್ 61 ವರ್ಸ್ 1, 1ನೇ ವಾಕ್ಯ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಕರ್ತನಾದಂಥ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಪ್ರೈಸ್ ಗಾಡ್. ಇವತ್ತು ದೇವರ ಆತ್ಮನು ನಮ್ಮ ಮೇಲಿದ್ದಾನೆ ಎನ್ನುವ ನಂಬಿಕೆ ಉಳ್ಳವರು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಏತಕ್ಕೋಸ್ಕರ ದೇವರ ಆತ್ಮನು ನಮ್ಮ ಮೇಲಿದ್ದಾನೆ? ರಕ್ಷಣೆ ಹೊಂದಿದ ಮೊದಲನೇ ದಿನದವರೆಗೂ ದೇವರ ಆತ್ಮನು ಈ ಲೋಕವನ್ನು ಬಿಟ್ಟು ನೀವು ಮಣ್ಣಿಗೆ ಸೇರೋವರೆಗೂ ಈ ಆತ್ಮನು ನಿಮ್ಮ ಮೇಲೆ ಇದ್ದೇ ಇರ್ತಾನೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಒಂದು ವ್ಯತ್ಯಾಸ ಇದೆ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಬಂದು ಹೋಗ್ತಾ ಇದ್ದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ಬಂದು ಹೋಗೋದಲ್ಲ, ಪರಿಶುದ್ಧಾತ್ಮನು ನಿರಂತರವಾಗಿ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಮಾತ್ರ ಒಂದು ಆಮೇನ್ ಹೇಳ್ರಿ. ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇರೋದಾದ್ರೆ, ಪರಿಶುದ್ಧಾತ್ಮನು ಸುಮ್ಮನೆ ಬರೋದಿಲ್ಲ. ಪರಿಶುದ್ಧಾತ್ಮನ ಒಬ್ಬನ ಒಳಗಡೆ ಇದ್ರೆ ಆತನು ಚಲಿಸ್ತಾ ಇರ್ತಾನೆ. ಆತನ ಕ್ರಿಯೆಗಳು, ಪವಿತ್ರಾತ್ಮನ ಕ್ರಿಯೆಗಳು ನೋಡ್ರಿ. ತಂದೆಯಾದ ದೇವರ ನಿಯೋಗವನ್ನ ಯೇಸು ಕ್ರಿಸ್ತನು ನೆರವೇರಿಸಿದನು. ಯೇಸು ಕ್ರಿಸ್ತನ ನಿಯೋಗವನ್ನ ಪರಿಶುದ್ಧಾತ್ಮನು ನೆರವೇರಿಸಬೇಕಾಗಿದೆ. ಪರಿಶುದ್ಧಾತ್ಮನು, ದೇವರ ವಾಕ್ಯ ಹೇಳುತ್ತದೆ, ಕರ್ತನು ಆತ್ಮ ಸ್ವರೂಪಿಯಾಗಿದ್ದಾನೆ. ಆತ್ಮ ಸ್ವರೂಪಿಯಾದ ದೇವರನ್ನ ಆರಾಧನೆ ಮಾಡುವವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಿಂದ ದೇವರನ್ನ ಆರಾಧನೆ ಮಾಡಬೇಕು. ಪ್ರೈಸ್ ಗಾಡ್. ಹಾಗಾದ್ರೆ ಪರಿಶುದ್ಧಾತ್ಮನು ಆತ್ಮ ಸ್ವರೂಪಿಯಾಗಿದ್ದಾನೆ. ಆತ್ಮ ಸ್ವರೂಪಿಯಾದ ಕರ್ತನು ನಮ್ಮಲ್ಲಿ ವಾಸ ಮಾಡುವಾಗ ಶ್ರದ್ಧೆಯಿಂದ ಗಮನಿಸಿ, ನಮ್ಮಲ್ಲಿ ವಾಸ ಮಾಡುವಾಗ ನಾವು ಮನುಷ್ಯರು, ನಮಗೆ ಕಣ್ಣಿದೆ, ಕೈಯಿದೆ, ಕಾಲಿದೆ, ಕ್ರಿಯೆ ಮಾಡುವಂಥ ಎಲ್ಲ ವಿಧವಾದ ಚಲನೆ ಮಾಡುವಂಥ ಅಂಗಾಂಗಗಳಿದೆ. ಆತ್ಮನು ನಮ್ಮ ಒಳಗಡೆ ಬಂದಾಗ ಆತ್ಮನು ಸ್ವತಃವಾಗಿ ಮಾಡೋದಲ್ಲ, ನಮ್ಮ ಮೂಲಕ ತಾನು ಕ್ರಿಯೆ ಮಾಡುವಂತನಾಗಿದ್ದಾನೆ. ನಂಬುವರು ಮಾತ್ರ ಆಮೇನ್ ಹೇಳ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಹೇಳ್ತಾ ಇರುವಂತ ಭಾಗ, ನಾವು ಓದಿದಂತ ಭಾಗ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆ ಆಗಿದೆ. ಯೇಸು ಕ್ರಿಸ್ತನು ಆ ಕಾಲದಲ್ಲಿ ಹುಟ್ಟೇ ಇರಲಿಲ್ಲ. ಈ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ರಚಿಸುತ್ತಾ ಇರುವುದು ಯೇಸು ಕ್ರಿಸ್ತನು ಹುಟ್ಟೋದಕ್ಕಿಂತ 750 ವರ್ಷಗಳ ಹಿಂದೆ. ಆಗ್ಲೇ ಪ್ರವಾದಿ ಪ್ರವದಿಸುತ್ತಾ ಇದ್ದಾನೆ. ಇದೇ ಮಾತನ್ನ ಯೇಸು ಸ್ವಾಮಿಯು ಸಹ ತಾನು ಹೇಳುವಂತನಾಗಿದ್ದಾನೆ, ನನ್ನ ಮೇಲೆ ದೇವರ ಆತ್ಮನಿದ್ದಾನೆ. ಹಲ್ಲೆಲೂಯಾ.
ಸಭಾ ಮಂದಿರದಲ್ಲಿ ಆತನು ಮೊದಲು ಎದ್ದು ಸುರುಳಿಗಳನ್ನ ಬಿಚ್ಚಿ ಓದುವಾಗ ಮೊದಲು ಹೇಳಿದಂತ ಮಾತು, ನನ್ನನ್ನ ದೇವರು ಅಭಿಷೇಕ ಮಾಡಿದ್ದಾನೆ. ಇದರ ಒಳಗಡೆ ಇರುವ ಪ್ರತಿಯೊಂದು ದೇವ ಮಕ್ಕಳನ್ನ ದೇವರು ಅಭಿಷೇಕ ಮಾಡಿದ್ದಾನೆ, ಅಭಿಷೇಕ ಮಾಡಿದ್ದಾನೆ, ಅಭಿಷೇಕ ಮಾಡಿದ್ದಾನೆ. ಏತಕ್ಕೋಸ್ಕರ ಅಭಿಷೇಕ ಮಾಡೋದು? ಜನ್ಮದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ನಾವು ಕಾಣುತ್ತೇವೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನ ಅವನು ಆರಿಸಿ ತೆಗೆದುಕೊಂಡಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚಿತವಾಗಿ 750 ವರ್ಷಗಳ ಹಿಂದೆನೆ ಪ್ರವಾದಿಯ ಬಾಯಲ್ಲಿ ದೇವರು ಪ್ರಬೋಧನೆಯ ಶಬ್ದ ಇಟ್ಟಿರುವ ಹಾಗೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಇದರ ಒಳಗಡೆ ಇರುವ ಕೆಲವರನ್ನ ದೇವರು ಅಭಿಷೇಕ ಮಾಡಿದ್ದಾನೆ, ಅಭಿಷೇಕ ಮಾಡಿದ್ದಾನೆ, ಅಭಿಷೇಕ ಮಾಡಿದ್ದಾನೆ. ಏನದು ಅಭಿಷೇಕ? ದೇವರ ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ನಿಮ್ಮನ್ನ ಬೇರ್ಪಡಿಸಿದ್ದಾನೆ. ಸ್ತೋತ್ರ, ಸ್ತೋತ್ರ. ಅಭಿಷೇಕ ಎನ್ನುವುದು ಸುಮ್ಮನೆ 2 ಚಪ್ಪಾಳೆ ತಟ್ಟಿ ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಲ್ಲ. ಅಭಿಷೇಕ ಎನ್ನುವುದು ದೇವರ ನಿಯೋಗಕ್ಕೆ ತಕ್ಕ ಹಾಗೆ ನಿಮ್ಮನ್ನ ಪ್ರತ್ಯೇಕವಾದ ಎ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ, ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ದೇವರು ನಿಮ್ಮನ್ನ ಬೇರ್ಪಡಿಸ್ತಾ ಇದ್ದಾನೆ. ಹಾಗೆ ಬೇರ್ಪಟ್ಟಿರುವ ದೇವ ಮಕ್ಕಳು ಲೌಕಿಕ ವ್ಯವಹಾರಗಳಲ್ಲಿ ತಲೆ ಹಾಕೋದಿಲ್ಲ, ಲೌಕಿಕರಾಗಿರೋದಿಲ್ಲ. ಅವರು ಸಂಪೂರ್ಣವಾದ ಒಂದು ಆತ್ಮಿಕರಾಗಿರುತ್ತಾರೆ. ಕಾರಣ, ಅವನನ್ನ ಮೆಚ್ಚಿಸೋದಿಕ್ಕೆ ಕರ್ತನು ಯಾವ ಉದ್ದೇಶ ನಮ್ಮನ್ನು ಇಟ್ಟಿದ್ದಾನೋ ಆ ಉದ್ದೇಶ ನೆರವೇರಿಸೋದಿಕ್ಕೆ ಅವನು ನಮ್ಮನ್ನು ಸಪರೇಟ್ ಮಾಡಿದ್ದಾನೆ. ಸಪರೇಟೆಡ್ ಫ್ರಮ್ ವರ್ಲ್ಡ್, ಲೋಕದಿಂದ ನಮ್ಮನ್ನು ಬೇರ್ಪಡಿಸಿದ್ದಾನೆ, ಲೋಕದ ಮಾಲಿನ್ಯದಿಂದ ಬೇರ್ಪಡಿಸಿದ್ದಾನೆ. ಕರ್ತನ ಉದ್ದೇಶ ನಮ್ಮಲ್ಲಿ ನೆರವೇರಬೇಕು ಎಂದು ಅವನು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಸ್ತೋತ್ರ, 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 ಸ್ತೋತ್ರ. ನಿನ್ನ ಜನ್ಮದಿಂದ ಅಂದ್ರೆ ನೀನು ಮರಳಿ ಹುಟ್ಟಿದ ದಿನದಿಂದ ಸಾಯುವವರೆಗೂ ಈ ಆತ್ಮ ನಿಮ್ಮನ್ನು ಕಾಯುವಂತನಾಗಿರುತ್ತಾನೆ. ನೀವು ಹೋಗಬೇಕಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸೋದಿಕ್ಕೆ, ನಿಮಗೆ ಉಪದೇಶ ಮಾಡೋದಿಕ್ಕೆ, ನಾನು ಹೋಗುವುದಾದರೂ ನಾನು ನಿಮಗೊಬ್ಬ ಸಹಾಯಕನನ್ನ ಕಳಿಸಿಕೊಡುತ್ತೇನೆ. ಆ ಸಹಾಯಕನು ನಿಮ್ಮನ್ನು ಸಕಲ ವಿಧ ಸತ್ಯದಲ್ಲಿ ಅವನು ದಾರಿ ನಡೆಸುತ್ತಾನೆ. ಇವತ್ತು ಸತ್ಯ ಯಾವುದು, ಅಸತ್ಯ ಯಾವುದು, ತಪ್ಪು ಯಾವುದು, ಸರಿ ಯಾವುದು ಎಂದು ಗ್ರಹಿಸುವ ಜ್ಞಾನ ನಿಮಗಿಲ್ಲದಿದ್ದರೆ ನೀವು ತಿಳ್ಕೊಳ್ರಿ, ನಿಮ್ಮ ಒಳಗಡೆ ಪರಿಶುದ್ಧಾತ್ಮನು ಇಲ್ಲ ಎಂದು. ಪರಿಶುದ್ಧಾತ್ಮನು ಇರೋದಾದ್ರೆ ಅಲ್ಲಲ್ಲಿ ಆ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅವನ ಅರಿವನ್ನ ಹುಟ್ಟಿಸುತ್ತಾ ಇದ್ದಾನೆ, ಅರಿವನ್ನ ಹುಟ್ಟಿಸುತ್ತಾ ಇರುತ್ತಾನೆ. ಸಕಲ ವಿಧ ಸತ್ಯ ಮಾರ್ಗದಲ್ಲಿ ನಿಮ್ಮನ್ನು ಅವನು ದಾರಿ ನಡೆಸ್ತಾ ಇರುತ್ತಾನೆ. ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಭಿಷೇಕ ನಿಮ್ಮ ಮೇಲೆ ಬಂದ್ರೆ ನೀವು ವ್ಯತ್ಯಾಸಕರವಾಗಿರುತ್ತೀರಾ. See, one thing, ಆತ್ಮನಿಗೆ ವಿಧಿಯರಾದ್ರೆ ನಿಮ್ಮ ಮೂಲಕ ದೊಡ್ಡ ಕಾರ್ಯ ನಡೆಯುತ್ತೆ. ಆತ್ಮನಿಗೆ ತದ್ವಿರುದ್ಧವಾಗಿ ಹೋದ್ರೆ ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ವಿರುದ್ಧ ದಿಕ್ಕಿನಲ್ಲಿ ಈಜಬೇಡ್ರಿ, ಅರಿಯುವ ದಿಕ್ಕಿನಲ್ಲಿ ಈಜ್ರಿ, ಸುಲಭವಾಗಿ ಕಾರ್ಯಗಳು ನಡೀತಾ ಇರುತ್ತೆ. ಸ್ತೋತ್ರ, 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 ಸ್ತೋತ್ರ. ನಂಬರ್ 1, ನನ್ನ ಮೇಲೆ ದೇವರ ಆತ್ಮನಿದ್ದಾನೆ. ರಕ್ಷಣೆ ಹೊಂದಿದ ದಿನದಿಂದ ನಿನ್ನ ಅಂತ್ಯದವರೆಗೂ ದೇವರ ಆತ್ಮನು ನಿನ್ನ ಮೇಲೆ ಇದ್ದಾನೆ. ಸ್ತೋತ್ರ. 2, ಆತ್ಮನು ನನ್ನ ಸಂಗಡ ಇದ್ದಾನೆ. ಏತಕ್ಕಿದ್ದಾನೆ? ಸಕಲ ವಿಧವಾದ ಸತ್ಯದಲ್ಲಿ ನಿನ್ನನ್ನು ದಾರಿ ನಡೆಸೋದಿಕ್ಕೆ ಇದ್ದಾನೆ. 3, ದೇವರ ಆತ್ಮನು ಸೇವೆಗಾಗಿ ಎದ್ದಾಗ ಅವನು ನನ್ನ ಸಂಗಡ ಇರ್ತಾನೆ. ನೀನು ಎಲ್ಲಿ ಎದ್ದೇಳಿದ್ರು, ಯಾರು ಮುಂದೆ ನಿಂತ್ಕೊಂಡ್ರು ಲಜ್ಜೆಗೀಡಾಗದಂತೆ ನಿನ್ನನ್ನು ಮಾನಿಸೋದಕ್ಕೆ ಪರಿಶುದ್ಧಾತ್ಮನು ನಿನ್ನ ಸಂಗಡ ಇರ್ತಾನೆ. ಒಬ್ಬರ ಬಳಿ ಸುವಾರ್ತೆ ಹೇಳುವಾಗ, ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗ, ಎಲ್ಲಾದರೂ ನೀನು ಪ್ರಸಂಗ ಮಾಡುವಾಗ, ನೀನು ಎದ್ದು ನಿಂತು ಪ್ರಕೃತಿ ಶಕ್ತಿಗಳಿಗೆ ವಿರುದ್ಧವಾಗಿ ಮಾತನಾಡುವಾಗ ಪವಿತ್ರಾತ್ಮನು ನಿನ್ನ ಸಂಗಡ ಇರುವಂತನಾಗಿರುತ್ತಾನೆ. ಅದಕ್ಕಾಗಿ ನಿನ್ನನ್ನು ಅವನ ಅಭಿಷೇಕ ಮಾಡಿದ್ದಾನೆ. Somebody give praise to the Lord. Hallelujah.
Because we are anointed. ನಾವು ಅಭಿಷಕ್ತರುಗಳಾಗಿದ್ದೇವೆ. ಅಭಿಷಕ್ತರು ನಿದ್ದೆ ಮಾಡೋರಲ್ಲ, ಅಭಿಷಕ್ತರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಗೆಟ್ ರೆಡಿ ಚರ್ಚ್, ಗೆಟ್ ರೆಡಿ, ಗೆಟ್ ರೆಡಿ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಸಾಧಾರಣ ವ್ಯಕ್ತಿ ಅಲ್ಲ, ನಾನು ಸಾಧಾರಣ ವ್ಯಕ್ತಿ ಅಲ್ಲ. ನನ್ನ ಮೇಲೆ ಅಪಾರವಾದಂತ ಹೊರೆ ಇರುವಂತದ್ದಾಗಿದೆ ಎಂಬ ಅರಿವುಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಐ ಆಮ್ ನಾಟ್ ಎ ಆರ್ಡಿನರಿ ಪರ್ಸನ್. ನಾನು ಸಾಧಾರಣ ವ್ಯಕ್ತಿ ಅಲ್ಲ. ನನ್ನ ಮಾತು ನಾನು ಸಾಧಾರಣವಾಗಿರೋದಿಲ್ಲ, ನನ್ನ ನಡೆ ಸಾಧಾರಣವಾಗಿರೋದಿಲ್ಲ. ಅಲ್ಲಲೂಯ, ಐ ಆಮ್ ಎಂಟೈರ್ಲಿ ಡಿಫರೆಂಟ್ ಪರ್ಸನ್. ನಾನೊಂದು ವ್ಯತ್ಯಾಸಕರವಾದ ವ್ಯಕ್ತಿ. ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮನ ನನ್ನ ಒಳಗಡೆ ಇದ್ದಾನೆ. ಪರಿಶುದ್ಧಾತ್ಮ ನನ್ನ ಒಳಗಡೆ ಇದ್ದಾನೆ. ಏನ್ ಮಾತಾಡಬೇಕು, ಹೇಗ್ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪವಿತ್ರಾತ್ಮನು ಮಾತಿಲ್ಲದಂತೆ ನಮ್ಮ ಒಳಗಡೆ ಅವನ ನರಳಾಟ ಮಾಡ್ತಾ ಇದ್ದಾನೆ. When anointing comes, things will change. ಯಾವಾಗ ಅಭಿಷೇಕ ಬರುತ್ತೋ ವ್ಯತ್ಯಾಸಗಳು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ನಿನ್ನ ಸ್ವಭಾವದಲ್ಲಿ ವ್ಯತ್ಯಾಸ, ನಿನ್ನ ನಡತೆಯಲ್ಲಿ ವ್ಯತ್ಯಾಸ, ನಿನ್ನ ಸೇವೆಯಲ್ಲಿ ವ್ಯತ್ಯಾಸ, ನಿನ್ನ ಮನೆಯಲ್ಲಿ ವ್ಯತ್ಯಾಸ. ಓ ಹಲ್ಲೆಲೂಯಾ. ನಿನ್ನ ವೇಷಭೂಷಣದಲ್ಲಿ ವ್ಯತ್ಯಾಸ, ನಿನ್ನ ಮುಖ ಭಾವನೆಯಲ್ಲಿ ವ್ಯತ್ಯಾಸ. ಹಲ್ಲೆಲೂಯಾ. ಇವತ್ತು ಹಗಲೊತ್ತಿನಲ್ಲಿ ಆ ವ್ಯತ್ಯಾಸ ನಿಮ್ಮಲ್ಲಿ ನಾನು ಕಾಣಲೇಬೇಕು. ಕಾಣಲಿಕ್ಕೆ ನೀವು ಹೋಗುತ್ತೀರಾ, ಅದನ್ನು ನಂಬುತ್ತೇನೆ. ಕಾರಣ ಪರಿಶುದ್ಧಾತ್ಮನು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿರೋದ್ರಿಂದ, ಅವನು ಮಾತು ಕೊಟ್ಟು ತಪ್ಪುವವನಲ್ಲದೆ ಇರೋದ್ರಿಂದ, ಸೌಲನನ್ನು ಪೌಲನಾಗಿ ಮಾಡಿದವನು, ಯಾಕೋಬನನ್ನು ಇಸ್ರಾಯೇಲ್ನಾಗಿ ಮಾಡಿದವನು ನಿನ್ನನ್ನು ಬದಲಾಯಿಸದೆ ಇರೋದಿಲ್ಲ. Hallelujah. Can you allow? ನೀವು ನಿಮ್ಮನ್ನೇ ನೀವು ಬಿಟ್ಟು ಕೊಡ್ತೀರಾ? ಕೆತ್ತು ದೇವರೇ, ಕೆತ್ತು ನನ್ನನ್ನ ಶುದ್ಧಿ ಮಾಡು ದೇವರೇ, ನನ್ನನ್ನು ಶುದ್ಧಿ ಮಾಡು ದೇವರೇ. ಎಷ್ಟು ಜನ ಹೇಳ್ತೀರಾ? ಚುಕ್ಕಾಣಿ ಪರಿಶುದ್ಧಾತ್ಮನ ಹಿಡಿಯಲೆ, ಚುಕ್ಕಾಣಿ ಪರಿಶುದ್ಧಾತ್ಮನ ಹಿಡಿಯಲೆ. ನಾನಲ್ಲ, ಜೀವಿಸುವುದಾದ್ರೆ ನನ್ನಲ್ಲಿ ಕ್ರಿಸ್ತನು ಜೀವಿಸಲಿ ಎಂಬ ದೃಢ ನಿರ್ಧಾರವುಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಉಪವಾಸ ಪ್ರಾರ್ಥನೆ ಎನ್ನುವುದು ಹಲ್ಲೆಲೂಯಾ ಸುಮ್ಮನೆ ವಾಡಿಕೆ ಪ್ರಕಾರ ಅಲ್ಲ, ವಾಡಿಕೆ ಪ್ರಕಾರ ಅಲ್ಲ. ಉಪವಾಸ ಪ್ರಾರ್ಥನೆ ಎನ್ನುವುದು ನಮ್ಮನ್ನೇ ನಾವು ಕ್ರಮೀಕರಿಸೋದು, ನಮ್ಮನ್ನೇ ನಾವು ಕ್ರಮೀಕರಿಸೋದು. ನಮ್ಮ ಮೇಲಿರೋ ಅಭಿಷೇಕ ಏನು ಎಂದು ಲೋಕದ ಜನ ಅರಿಯತಕ್ಕಂತೆ. ಶುಭ ಲಾಭ ಕರಬ ರೀಚಾರ್ಜ್ ಮಾಡ್ತಾ ಇದೀವಿ, ರೀಚಾರ್ಜ್ ಮಾಡ್ತಾ ಇದ್ವಿ. ನಮ್ಮ ಒಳಗಡೆ ಇರೋ ಆತ್ಮನು ರೀಚಾರ್ಜ್ ಆಗ್ಲಿ. ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ. ನನ್ನ ಮೇಲೆ ಯೆಹೋವನ ಆತ್ಮನು ನನ್ನ ಮೇಲೆ ಅದೇ. ಆತ ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕೆ, ಶುಭ ವರ್ತಮಾನ, ನೆಗೆಟಿವ್ ವರ್ತಮಾನವಲ್ಲ, ಸೋಲಿನ ವರ್ತಮಾನವಲ್ಲ. ನನ್ನನ್ನು ನಿನ್ನನ್ನು ದೇವರ ಅಭಿಷೇಕ ಮಾಡೋದು ನಿರಾಶೆಯ ಮಾತುಗಳನ್ನು ಮಾತನಾಡೋದಕ್ಕಲ್ಲ. ನನ್ನನ್ನು ನಿನ್ನನ್ನು ದೇವರ ಅಭಿಷೇಕ ಮಾಡಿರೋದು ಅಲ್ಲಲ್ಲಿ ಶುಭ ವರ್ತಮಾನ, ಶುಭ ವರ್ತಮಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿರಾಶೆಯಲ್ಲಿ ಬರುವವರನ್ನ ನಿರೀಕ್ಷೆಯ ಕಡೆ ನಡೆಸೋದು ಅಭಿಷೇಕವಾಗಿದೆ. ಸತ್ತವರಿಗೆ, ತ್ರಾಣ ಇಲ್ಲದೆ ಇರುವವರಿಗೆ ಬಹು ಬಲವುಳ್ಳವರಾಗಿ ಮಾಡೋದು ಅಭಿಷೇಕವಾಗಿರುತ್ತದೆ. Praise God. Amen. Amen. Hallelujah. ಈ ಅಭಿಷೇಕ ಎನ್ನುವುದು ಹೊರಗಡೆ ನೋಡೋ ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಹೊರಗಡೆ ನೋಡೋ ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ತಪ್ಪಾಗಿ ನಿನ್ನನ್ನು ಜಡ್ಜ್ ಮಾಡ್ತಾರೆ. ಇಟ್ ಇಸ್ ವೆರಿ ಸಿಂಪಲ್, ಇಟ್ ಇಸ್ ವೆರಿ ಸಿಂಪಲ್. ನೀವು ಒಂದು ಸಾಧಾರಣ ವ್ಯಕ್ತಿ, ಯು ಆರ್ ಎ ನ್ಯಾಚುರಲ್ ಪರ್ಸನ್. ಒಂದು ನ್ಯಾಚುರಲ್ ಆಗಿರುವ ನಿನ್ನನ್ನು ನನ್ನ ದೇವರು ನ್ಯಾಚುರಲ್ ಅಲ್ಲ, ನನ್ನ ದೇವರು ಸಾಧಾರಣವಾದವನಲ್ಲ. ನನ್ನ ದೇವರು ಸೂಪರ್ ಆಗಿರೋ ದೇವರು. ಹಲ್ಲೆಲೂಯಾ. ಆಮೇಲೆ ಲೋಕದಲ್ಲಿ ಸೂಪರ್ ಸ್ಟಾರ್ಗಳು ಅನೇಕರಿದ್ದಾರೆ.
ಸೂಪರ್ ಸ್ಟಾರ್ಗಳು ಅನೇಕರಿದ್ದಾರೆ. ಆದ್ರೆ ಅವರ ಮೂಗಿನಲ್ಲಿರೋ ಶ್ವಾಸ ಹೋದ್ರೆ ಸೂಪರು ಇಲ್ಲ, ಸ್ಟಾರು ಇಲ್ಲ. ಸ್ತೋತ್ರ. ಆದ್ರೆ ನನ್ನ ದೇವರು ಅವನು ಆಲ್ಫಾ, ಅವನೇ ಒಮೇಘ, ಅವನೇ ಆರಂಭ, ಅವನೇ ಅಂತ್ಯ. ಅವನು ಮರಣವನ್ನ ಗೆದ್ದವನು, ಮೃತ್ಯುಂಜಯನಾದವನು, ಅವನೇ ಸರ್ವಶಕ್ತನಾದ ದೇವರು. ಅದಕ್ಕೆ ನಾನು ಹೇಳಿದೆ, ನನ್ನ ದೇವರು ಸೂಪರ್ ದೇವರಾಗಿದ್ದಾನೆ. ನಾನು ನ್ಯಾಚುರಲ್ ಆಗಿರ್ಬೋದು, ಆದ್ರೆ ನನ್ನ ದೇವರು ಸೂಪರ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿರುವ ನನ್ನ ಒಳಗಡೆ ಸೂಪರ್ ಆಗಿರುವ ದೇವರು ಪ್ರವೇಶ ಮಾಡಿದಾಗ ನನಗೆ ಆಗದೇ ಇರುವ ಸೂಪರ್ ನ್ಯಾಚುರಲ್ ಮಿರಾಕಲ್ಸ್ ನನ್ನ ಮೂಲಕ, ನಿಮ್ಮ ಮೂಲಕ ದೇವರು ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯು ಆರ್ ಎ ನ್ಯಾಚುರಲ್ ಪರ್ಸನ್, ಯು ಆರ್ ಎ ಸಾಧಾರಣ ಪರ್ಸನ್. ನೀನೊಂದು ಸಾಧಾರಣ ವ್ಯಕ್ತಿ. ನಿನ್ನಿಂದ ಏನ್ ಮಾಡಕ್ಕಾಗೋದಿಲ್ಲ. ನೀನು ಯಾರಿಗೂ ಬೇಡದವನು, ನೀನು ಯಾರಿಗೂ ಬೇಡದವಳು. ನಿನಗೆ ಯೋಗ್ಯತೆ ಇಲ್ಲ, ನಿನಗೆ ಆ ಸ್ಮಾರ್ಟ್ನೆಸ್ ಇಲ್ಲ. ಹಲ್ಲೆಲೂಯಾ. ನಿನಗೆ ಡಮ್ ಡಯಾಟಿಸ್ ಅಂತ ನಡೆಯೋ ರೀತಿ ಗೊತ್ತಿಲ್ಲ. ಆದ್ರೆ ನಿನ್ನನ್ನು ಹೊರಗಡೆ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಾಗ, ತಪ್ಪಾಗಿ ಅವರು ಜಡ್ಜ್ ಮಾಡುವಾಗ, ನಿನ್ನ ಒಳಗಡೆ ಇರುವವನು ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನಾಗಿರೋದ್ರಿಂದ, ಹಲೋ ಶಬಲಬ ಕರಬ ಶುಥುಲರಬ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮಸಲ್ ಪವರ್ ಇಂದ ಅಲ್ಲ, ನನ್ನ ತೋಳ್ ಬಲದಿಂದ ಅಲ್ಲ, ಯಾವುದೋ ಸಾಮರ್ಥ್ಯದಿಂದ ಅಲ್ಲ. ನಾನು ಸಾಧಾರಣ ವ್ಯಕ್ತಿ, ನಾನು ನರಪ್ರಾಣಿ, ನಾನು ನರಕ್ರಿಮಿ ಆಗಿದ್ದೇನೆ. ಆದ್ರೆ ನನ್ನಲ್ಲಿ ಇರುವವನು, ನನ್ನ ತಲೆ ಮೇಲಿರೋ ಅಭಿಷೇಕ ಇದೆಯಲ್ಲ, ಅದು ಸಾಧಾರಣವಾದುದಲ್ಲ. ಸ್ತೋತ್ರ. From outside, people will misunderstood. People can misjudge you. Hallelujah. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯಾ? ಏನಪ್ಪ ಈ ಪೆನ್ಸಿಲ್ ಕಡಿತರ ಇರೋರೆಲ್ಲ ಎದ್ದು ನಿಂತ್ಕೊಂಡು ಏನ್ ಮಾಡ್ಬಿಡ್ತಾರೆ ಅಂತ. ಗೋಲಿಯಾತನು ದಾವೀದನನ್ನ ನೋಡಿ ಅವನ್ ಮಿಸ್ಜಡ್ಜ್ ಮಾಡ್ದ. ಅವನ್ ಹೇಳ್ದ, ಕೋಲು ಕವಣೆಯಿಂದ ಏನ್ ನಾಯಿ ಹೊಡಿಯಕ್ ಬರ್ತಾ ಇದೀಯಾ? ಇದು ರಣರಂಗ ಕಣೋ, ರಣರಂಗ. ನೋಡು, ಯುದ್ಧ ವಸ್ತ್ರ ನೋಡು, ಕತ್ತಿ ನೋಡು, ಗುರಾಣಿ ನೋಡು. ಸ್ವತ್ರ ನೀನೇ ನಾಯಿ ಓಡಿಸೋನ್ ತರ ಬರ್ತಾ ಇದೀಯಾ, ನಾಯಿ ನೋಡಿ ಒಂಥರ ಬರ್ತಾ ಇದೆಯಾ? ಪೀಪಲ್ ಆಲ್ವೇಸ್ ಜಡ್ಜ್. ನಿನ್ನನ್ನ ಬೇಡದೆ ಇರೋ ರೀತಿಯಲ್ಲಿ ಜಡ್ಜ್ ಮಾಡ್ತಾರೆ. ಕಾರಣ ನಿನ್ ತೋಳ್ಬಲ ಇಲ್ಲ, ನಿನಗೆ ಹಣ ಬಲ ಇಲ್ಲ, ನಿನಗೆ ವಿದ್ಯಾಭ್ಯಾಸದ ಬಲ ಇಲ್ಲ, ಹೆಚ್ಚಿನ ಸೌಂದರ್ಯ ಇರೋದಿಲ್ಲ, ನಿನಗೆ ಸಪೋರ್ಟ್ ಮಾಡೋರು ಯಾರು ಇರೋದಿಲ್ಲ. ನೀನ್ ಯಾರು ಮಹಾ ಅಂತ ಜನ ಹೇಳುವಾಗ ನೀನ್ ತಿಳ್ಕೊಬೇಕು, ನಿನ್ನ ಒಳಗಡೆ ದೇವರಿಟ್ಟಿರುವ ಅಭಿಷೇಕ ಅದು ಸಾಧಾರಣವಾದದಲ್ಲ. ನೀನ್ ಸಾಧಾರಣ ವ್ಯಕ್ತಿ, ಆದ್ರೆ ನಿನ್ನ ಒಳಗಡೆ ದೇವರಿಟ್ಟಿರುವ ಅಭಿಷೇಕ ಸಾಧಾರಣವಾದದ್ದಲ್ಲ. ಸಂಭಾಲ ಬಕತುರಮನ ಹೈಡಲ್ ಪ್ರಭನ. ಡೋಂಟ್ ಕೇರ್ ಯಾರು ಏನ್ ಹೇಳ್ತಾರೋ ಅದು ನಿನಗೆ ವಿಷಯವಲ್ಲ. ನಿನ್ನಲ್ಲಿ ಇರೋನು ಯಾರು? ಇವತ್ತಾಗ್ಲತ್ತು ಉಪವಾಸ ಪ್ರಾರ್ಥನೆಯಲ್ಲಿ ದೇವ ಮಕ್ಕಳು ಸಿದ್ಧರಾಗಲಿ. ಅಲ್ಲಲ್ಲಿ ಕೆಲ ನೊಗಗಳು ಮುರಿಬೇಕಾಗಿದೆ. ಎಷ್ಟು ಜನ ನಂಬುತ್ತೀರಾ? ನನ್ನ ಮೂಲಕ ಕೆಲ ನೊಗಗಳು ಮುರಿಯುತ್ತೆ. ಶಾಪದ ನೊಗಗಳು, ಸಾಲದ ನೊಗಗಳು, ರೋಗದ ನೊಗಗಳು, ತಲೆಮಾರುಗಳಿಂದ ಬಂದಿರುವ ನಮ್ಮನ್ನು ಬಿಡದೆ ಕಾಡ್ತಾ ಇರುವ ಆ ರೋಗದ ನೊಗಗಳು ಇವತ್ತು ಯೇಸುವಿನ ನಾಮದಲ್ಲಿ ಓ somebody give praise to the Lord. ಯೇಸುವಿನ ನಾಮದಲ್ಲಿ ಅದನ್ನು ಮುರಿತೇವೆ. ಸತ್ಯವೇದ ಗ್ರಂಥದಲ್ಲಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ, ಗೆಟ್ ರೆಡಿ 10ನೇ ಅಧ್ಯಾಯ 27ನೇ ವಚನ.
ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನಗುವು ಕತ್ತಿನಿಂದಲೂ ತೊಲಗುವವು. ಆ ದಿನದಲ್ಲಿ, ಯಾವ ದಿನದಲ್ಲಿ? ನಿನ್ನ ಮೇಲೆ ಶತ್ರು ಒಂದು ದಿನ ಇಟ್ಟಿದ್ದ, ನಿನ್ನ ಕತ್ತಿನ ಮೇಲೆ, ನಿನ್ನ ಕುತ್ತಿಗೆಯ ಮೇಲೆ, ನಿನ್ನ ತಲೆ ಎತ್ತದ ಇರೋ ಹಾಗೆ ನೊಗ ಇಟ್ಟಿದ್ದ. ನಿನ್ನ ಆಶೀರ್ವಾದದ ಮೇಲೆ ಅವನ ಕೈ ಇತ್ತು, ಸ್ತೋತ್ರ ಬರಲಿಲ್ಲ. ಇವತ್ತು ಯೇಸುವಿನ ನಾಮದಲ್ಲಿ ಸಭೆಯಾಗಿ ನಾವು ಹೇಳ್ತೇವೆ, ನನ್ನ ದೇವರು ಅಸಾಧ್ಯಗಳನ್ನ ಸಾಧ್ಯ ಮಾಡುವ ದೇವರು. ವರ್ಷಗಳಿಂದ ಅನೇಕ ವ್ಯಕ್ತಿಗಳ ಬಿಡುಗಡೆಗಳು ಶತ್ರು ಅದುಮಿಟ್ಟಿರುವಾಗ ಇವತ್ತು ನಾನು ನಿಮಗೊಂದು ಶುಭವಾರ್ತೆ ಹೇಳ್ತಾ ಇದ್ದೇನೆ. ನನ್ನ ಮೇಲೆ ದೇವರ ಆತ್ಮನಿದ್ದಾನೆ, ನನ್ನ ಮೇಲೆ ಅಭಿಷೇಕ ಇರೋದ್ರಿಂದ ಶುಭವಾರ್ತೆಯನ್ನು ಸಾರ್ತಾ ಇದ್ದಾನೆ. ಆ ನೊಗ ಮುರಿಯಲ್ಪಡುತ್ತೆ, ಆ ನೊಗ ಮುರಿಯಲ್ಪಡುತ್ತೆ, ಆ ನೊಗ ಮುರಿಯಲ್ಪಡುತ್ತೆ. ಆ ದಿನದಲ್ಲಿ ಅವರು ಯಾರು? ಐಗುಪ್ತ ದೇಶದವರು. ಶತ್ರು ನಿನ್ನ ಮೇಲೆ ಹೊರಿಸಿದ ಹೊರೆಯು, ಹಲೋ, ಶತ್ರು ನಿಮ್ಮ ಮೇಲೆ ಹೊರಿಸಿದ ಹೊರೆಯು, ನೀವಾಗಿ ಒತ್ತಿದ್ದಲ್ಲ, ನಿಮ್ಮ ಮೇಲೆ ನಿಮಗೆ ಅರಿಯದೆ ಹೊರಿಸಿದ ಹೊರೆಯು, ನೀವಾಗಿ ತಗೊಂಡಿದ್ದಲ್ಲ, ನಿಮಗೆ ಗೊತ್ತಿಲ್ಲದ ನಿಮ್ಮ ಮೇಲೆ ಹೊರಿಸಿದ ಹೊರೆ. ಹಾಲೆಲೂಯ. ನಿಮಗೆ ಗೊತ್ತಿಲ್ಲದೆ ಉಂಟಾದ ಸಾಲ, ನಿಮಗೆ ಗೊತ್ತಿಲ್ಲದೆ ಬಂದಂತ ರೋಗ, ನಿಮಗೆ ಗೊತ್ತಿಲ್ಲದೆ ಬಂದಂತ ಇಕ್ಕಟ್ಟು, ನಿಮಗೆ ಗೊತ್ತಿಲ್ಲದೆ ಇದ್ದಂತ ಅಲ್ಲಲ್ಲಿ ಅಸಮಾಧಾನ, ಇದು ಹೆಂಗ್ ಬಂತು, ಎಲ್ಲಿ ನಡೀತು ನಿಮಗೆ ಗೊತ್ತಾಗ್ಲಿಲ್ಲ. ಬಟ್ ಶತ್ರು ಹೇಳ್ದ, ನಾನು ಅವರ ಮೇಲೆ ಹೊರೆ ಹಾಕಿದ್ದೇನೆ, ಅವರು ಅಲ್ಲಿಂದ ಅಲ್ಲಾಡಬಾರದು, ಅವರು ಉಸಿರು ಕಟ್ಟಬೇಕು, ಅವರಿಗೆ ಅಲ್ಲಿ ಉಸಿರು ಕಟ್ಟಬೇಕು. ಅವನು ಹೊರಿಸಿದಂತ ಹೊರೆಯು. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನಗುವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ, ನೀವು ಗಟ್ಟಿಯಾಗಿ ಹೇಳ್ರಿ, ನೀವು ಪುಷ್ಟರಾದ ಕಾರಣ ಅಲ್ಲ, ತೂಕುಡಿಸೋರ್ಗಲ್ಲ ಇದು. ನೀವು ಪುಷ್ಟರಾದ ಕಾರಣ, ಆತ್ಮದಲ್ಲಿ ಪುಷ್ಟನಾದ ಕಾರಣ, ಯೇಸುವಿನ ನಾಮದಲ್ಲಿ ಹಲ್ಲೆಲೂಯ, ನಾನು ಪುಷ್ಟನಾದ ಕಾರಣ ನೊಗವು ಮುರಿಯಲ್ಪಟ್ಟಿತು. ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗಬಹುದು ಅಲ್ಲ, ಹೋಗುವುದು, ಮುರಿದು ಹೋಗುವುದು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ, 10:38. ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 10 ವರ್ಸ್ 38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ನಜರೇತಿನ ಯೇಸುವನ್ನ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ನಿಮ್ಮನ್ನ ಪವಿತ್ರಾತ್ಮನಿಂದ ಅಭಿಷೇಕ ಮಾಡಿ, ನೀವು ವೀಕ್ ಆಗಿರೋದಕ್ಕಲ್ಲ ಅಭಿಷೇಕ ಮಾಡೋದು. ದೇವರು ನಜರೇತಿನ ಯೇಸು ಕ್ರಿಸ್ತನನ್ನ, ಯೇಸುವನ್ನ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರಿಗಾಗಿ ಸ್ತೋತ್ರ ಮಾಡುತ್ತೇನೆ. ನಿಮ್ಮ ಒಳಗಡೆ ನಿಮಗೆ ಪವಿತ್ರಾತ್ಮನ ಇದ್ದಾನೆ ಅಂದ್ರೆ ನಿಮ್ಮ ಒಳಗಡೆ ಒಂದು ಬಲ ಇದೆ ಅಂತ ಅರ್ಥ. ದೇವರು ನಿಮ್ಮನ್ನು ಅಭಿಷೇಕ ಮಾಡುವಾಗ ಕೇವಲ ಆತ್ಮನು ಬಂದ ಹೋದ ಅಂತ ಅಲ್ಲ, ಆತ್ಮನು ಬಂದ್ರೆ ಒಂದು ಬಲ ನಿಮ್ಮ ಒಳಗಡೆ ಬರುತ್ತೆ. ಸ್ತೋತ್ರ. ದೇವ ಮಕ್ಕಳು ಕೆಲವರು ನೋಡಿದ್ರೆ ವಿಶ್ವಾಸಿಗಳನ್ನೇ ಯಾವಾಗ ನೋಡಿ ಪೇಷಂಟ್ ಥರನೇ ಇರ್ತಾರೆ, ಅವರಿಗೆ ಪವಿತ್ರಾತ್ಮ ವರ ಇದೆಯಾ? ನಿಶ್ಚಯವಾಗ್ಲೂ ನಾವು 15 ವರ್ಷಗಳಿಂದ ಆತ್ಮನಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಆದರೆ ಇವರು ನೋಡಿದ್ರೆ ಸ್ತೋತ್ರ, ಕೆಲವ್ರಿಗೆ ನಾನು ಹೇಳ್ತೀನಿ, ಕಂಬ ಹಿಡ್ಕೊಂಡು ನಿಂತ್ಕೊಳ್ರಿ, ಗಾಳಿ ಬಂದರೆ ತೂರ್ಕೊಂಡು ಹೋಗ್ಬಿಟ್ಟಿರಾ ಅಂತ. ನಿಮ್ಮ ಒಳಗಡೆ ಆತ್ಮನ ಇದ್ರೆ ನಿಮ್ಮ ಒಳಗಡೆ ಒಂದು ಬಲ ಇದೆ ಅಂತ.
ಅದನ್ನೇ ಪೌಲನು ಹೇಳ್ತಾನೆ. ಪೌಲನ ಭಾಷೆಯಲ್ಲಿ ನಾನು ಹೇಳಿದ್ರೆ ಈ ಅತ್ಯಧಿಕವಾದ ಶಕ್ತಿ 2 ಕೊರಿಂಥ 4:7 ಬಲಾಧಿಕ್ಯವು ಇದು ಬಲಾಧಿಕ್ಯವು ನನ್ನ ಸ್ವಂತ ಎಂದು ನಮಗೆ ಹೇಳೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಓದಿ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ. ಒಂದು ನಿಮಿಷ. ಬಲಾಧಿಕ್ಯವು ಇವತ್ತೇನಾದ್ರೂ ನೀವು ಆಗಿದ್ರೆ, ಏನಾದ್ರೂ ಪ್ರಸಂಗ ಮಾಡ್ತಾ ಇದ್ರೆ, ಏನಾದ್ರೂ ನಿಮ್ಮ ಕೈಯಿಂದ ರೋಗಿಗಳು ಸೌಖ್ಯವಾಗ್ತಾ ಇದ್ರೆ, ಏನಾದ್ರೂ ಜನ ನಿಮ್ಮನ್ನ ಮಾನಿಸ್ತಾ ಇದ್ರೆ, ಇದು ನಿಮ್ಮ ಸ್ವಂತ ಅಲ್ಲ ಅಂತ ತಿಳ್ಕೊಬೇಕು. ಸ್ತೋತ್ರ ಹಲ್ಲೆಲೂಯ. ಬಲಾಧಿಕ್ಯವು ನಿಮ್ಮ ಸ್ವಂತದಲ್ಲ ಎಂದು ತೋರಿಸೋದಿಕ್ಕೆ ಈ ಮಣ್ಣಿನ ಘಟ್ಟ ಮಣ್ಣಿನಿಂದ ತೆಗೆದ ಈ ಶರೀರ ಮಣ್ಣಿಗೆ ಹೋಗೋದಕ್ಕೆ ಮುಂಚೆ ಹಲ್ಲೆಲೂಯ ಪರಲೋಕದಿಂದ ದಯ ಲಭಿಸಿದ್ದರಿಂದ ಅತ್ಯಧಿಕವಾದ ಶಕ್ತಿಯನ್ನ ನಿಕ್ಷೇಪವಾಗಿ ದೇವರು ಈ ಮಣ್ಣಿನ ಘಟ್ಟದಲ್ಲಿ ಇಟ್ಟ. ಸ್ತೋತ್ರ. ಇಲ್ಲಿ ಎಷ್ಟು ಜನ ಬಂಗಾರ ಇಟ್ಕೊಂಡಿದ್ದೀರಾ? ಈ ಬಂಗಾರನ ಯಾರಾದರೂ ತುಂಬ ಬೆಲೆ ಬಾಳುವಂಥದ್ದು ನೀವು ಮಡಿಕೆಯಲ್ಲಿ ಹಾಕಿ ಹಗ್ಗದಲ್ಲಿ ಮೇಲೆ ಹಿಂಗೆ ತಾಕಿಟ್ಟಿರ್ತೀರಾ? ಮಡಿಕೆಯಲ್ಲಿ ಹಾಕಿರೋರು ಎಷ್ಟು ಜನ ಇದ್ದೀರಾ? ಬಂಗಾರನ ನೀವು ಎಲ್ಲಿಡ್ತೀರಾ? ಲಾಕರಲ್ಲಿ, ಸೀಕ್ರೆಟ್ ಜಾಗದಲ್ಲಿ. ಅದು ಏನು, ಬಂಗಾರಕ್ಕೆ ಒಂದು ಬಾಕ್ಸ್ ಇಟ್ಟು ಡಿಸೈನ್ ಆಗಿರೋ ಬಾಕ್ಸಲ್ಲಿ. ಸ್ತೋತ್ರ. ಆ ಬಾಕ್ಸೇ ಬ್ಯೂಟಿಫುಲ್. ಆ ಬಾಕ್ಸನ್ನ ಇಟ್ಟು ಆ ಬಾಕ್ಸನ್ನ ಇನ್ನೊಂದು ಸೆಕ್ಯೂರ್ಡ್ ಆಗಿರುವಂಥ ಒಂದು ಲಾಕರ್ನಲ್ಲಿ ಹಾಕಿ ಆ ಬೀಗ ತಗೊಂಡು, ಆ ಬೀಗ ಯಾರ ಕೈಗೆ ಸಿಗದಿರಂಗೆ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು, ಸ್ತೋತ್ರ, ನಶಿಸಿ ಹೋಗುವ ಈ ಬಂಗಾರವನ್ನ ನೀವಿಷ್ಟು ಜೋಪಾನ ಮಾಡುವಾಗ ಪರಲೋಕದ ದೇವರು ಹೇಳ್ತಾನೆ, ಈ ಅತ್ಯಧಿಕವಾದ ಶಕ್ತಿಯನ್ನ ಹಲ್ಲೆಲೂಯಾ ಮಾತಿನಿಂದ ಸಮಸ್ತವನ್ನ ಉಂಟು ಮಾಡಿದ ಅದೇ ಶಕ್ತಿಯನ್ನ, ಸೂರ್ಯನನ್ನ ಚಂದ್ರನನ್ನ ನಿಲ್ಲಿಸುವ ಅದೇ ಶಕ್ತಿಯನ್ನ, ಪ್ರಕೃತಿ ಶಕ್ತಿಗಳನ್ನ ನಿಯಂತ್ರಿಸುವ ಅದೇ ಶಕ್ತಿಯನ್ನ, ಇಷ್ಟೊಂದು ಬಲವನ್ನ, ಈ ಅತ್ಯಧಿಕವಾದ ಶಕ್ತಿಯನ್ನ ಮಣ್ಣಿನ ಘಟ್ಟವಾಗಿರೋ ನಮ್ಮಲ್ಲಿ ಇಡೋದಕ್ಕೆ ಕಾರಣ ಅದು ನಿಕ್ಷೇಪವಾಗಿ ದೇವರ ನಿಕ್ಷೇಪಗಳು. ನೀವು ಎಷ್ಟು ಜನ ನಂಬುತ್ತೀರಾ? ದೇವರ ಟ್ರೆಷರಿ ನೀವು. ಸ್ತೋತ್ರ. RBI ಟ್ರೆಷರಿ ಇದೆ, ನಿಕ್ಷೇಪ RBI. ಸ್ತೋತ್ರ. ಅದಕ್ಕೆ ಎಷ್ಟು ಸೆಕ್ಯೂರಿಟಿಗಳು. ನಾನು ಕೇಳ್ತೀನಿ, ಲಿಸನ್, ಬಹಳ ಸತ ಗಮನಿಸಿ, ನನ್ನ ಮನಸ್ಸಿನಲ್ಲಿ 108 ಚಿಂತೆ ಹೋಗುತ್ತೆ. ಸೆಕ್ಯೂರಿಟಿ ಈ ಬ್ಯಾಂಕಿನಲ್ಲಿ ಲಾಕರ್ನಲ್ಲಿ ಇಡುವಾಗ ಆ ಲಾಕರ್ ಒಳಗಡೆ ಹೋಗೋದಕ್ಕೆ ಏನೆಲ್ಲ ಕೋಡ್ ನಂಬರ್ಗಳು ಹಾಕಿ ಆ ಡೋರ್ ಓಪನ್ ಮಾಡಬೇಕಾದ್ರೆ ಅದಕ್ಕೆ 108 ಬುಕ್ಕಲ್ಲಿ ಸೈನ್ ಮಾಡಿ ಇಷ್ಟೊಂದು ಸೆಕ್ಯೂರ್ಡ್ ಮಾಡಿರುವಾಗ ದೇವರ ಅತ್ಯಧಿಕವಾದ ಶಕ್ತಿಯನ್ನ ಈ ಮಣ್ಣಿನ ಘಟ್ಟದಲ್ಲಿ ಇಟ್ಟುಬಿಟ್ಟು ದೇವರು ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಒತ್ಕೊಳ್ರಿ ಅಂತ ಬಿಟ್ಬಿಡ್ತಾನೇನು? ಅಲ್ಲಿ ಪಾಯಿಂಟ್ ಇರೋದು. ನನ್ನ ದೇವರು ಅತ್ಯಧಿಕವಾದ ಶಕ್ತಿಯನ್ನ ನನ್ನ ಒಳಗಡೆ ಈ ಮಣ್ಣಿನ ಘಟ್ಟದಲ್ಲಿ ಇಟ್ಟಿರುವಾಗ ದೇವರು ಸುಮ್ಮನೆ ಇರೋದಿಲ್ಲ. ಅವನು ತನ್ನ ದೂತರನ್ನ ಕಾವಲಾಗಿಟ್ಟಿರ್ತಾನೆ. ನಿನ್ನನ್ನು ತಾಕುವವನು ನನ್ನ ಕಣ್ಣಿನ ಗುಡ್ಡೆಯನ್ನ ತಾಕೋದಕ್ಕೆ ಸಮ. Come on church, when you are anointed, ದೇವರು ನಿನ್ನನ್ನು ಅಭಿಷೇಕ ಮಾಡುವಾಗ ಫುಲ್ ಸೆಕ್ಯೂರ್ಡ್, ನೀನು ಪೂರ್ತಿಯಾಗಿ ಸುರಕ್ಷಿತನಾಗಿರ್ತೀಯ. ಆಮೆನ್. ಕೆಲವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ, ಕೆಲವ್ರಿಗೆ ಅರ್ಥ ಆಗ್ಲಿಲ್ಲ.
ನಿನ್ನ ಕೈಯಲ್ಲಿರೋ 5 ಗ್ರಾಮ್ ಚಿನ್ನನ ಬಾಕ್ಸಲ್ಲಿ ಹಾಕಿ, ಬಾಕ್ಸ್ ತಗೊಂಡೋಗಿ ಲಾಕರಲ್ಲಿ ಹಾಕಿ, ಲಾಕರ್ಗೆ 2 ಲಾಕ್ ಹಾಕಿ, ಸೋತ್ರ ಸಾಧ್ಯ ಆದರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಬೀಗ ಹಾಕಿ, ಇಷ್ಟು ಜೋಪಾನ ಮಾಡುವಾಗ ಅತ್ಯಧಿಕವಾದ ಶಕ್ತಿ ಶೂನ್ಯತೆಯಿಂದ ಸಮಸ್ತವನ್ನ ಉಂಟು ಮಾಡಿದ ದೈವ ಶಕ್ತಿ. ಮರಣವೇ ನಿನ್ನ ಛಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂದು ಮರಣವನ್ನ ಜಯಿಸಿದ ಆ ಪುನರುತ್ಥಾನದ ಶಕ್ತಿಯನ್ನ ನಿನ್ನ ಒಳಗಡೆ ಈ ಮಣ್ಣಿನ ಘಟ್ಟದಲ್ಲಿ ಇಡುವಾಗ ಯಾವ ಮಂತ್ರವಾದಿಯೋ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ಯಾವ ಪೂಜಾ ಶಕ್ತಿಗಳು, ಯಾವ ಶಾಪದ ಕಟ್ಟುಗಳು ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ಬಿಕಾಸ್ ವಿ ಆರ್ ಸೆಕ್ಯೂರ್ಡ್. ಶಿಕಾಲಬ ಕರಬ ಶತುಲರಬ ರಂಧಲ್ ಜಮನಗ ಜನ ನಾವು ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ. ಅದಕ್ಕೆ ಕೀರ್ತನೆಕಾರನು ಹೇಳಿದನು, ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಇರುವವನು, ಅವನು ಸುರಕ್ಷಿತನಾಗಿದ್ದಾನೆ. ಆಮೇಲೆ ಹೊರಗಡೆ ಜನ ನಿನ್ನನ್ನು ತಪ್ಪಾಗಿ ಜಡ್ಜ್ ಮಾಡ್ತಾರೆ, ತಪ್ಪಾಗಿ ನಿನ್ನನ್ನು ನೋಡ್ತಾರೆ. ಅವರು ಕಾಣ್ತಾ ಇರೋದು ಹೊರಗಡೆ ಬಡುಕಲು ಮನುಷ್ಯನನ್ನ, ಹೊರಗಡೆ ಇರುವ ಬಡುಕಲು ಮನುಷ್ಯನನ್ನ, ಆದರೆ ಒಳಗಡೆ ಇರುವವನನ್ನ ಅವರು ಕಂಡಿಲ್ಲ. ಆಮೇಲೆ ಆಮೇಲೆ ಪವಿತ್ರಾತ್ಮನು ನಿನ್ನನ್ನು ಅಭಿಷೇಕ ಮಾಡುವಾಗ ಆತನ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಆಮೇಲೆ ವಿತ್ ದ ಪವರ್, ಶಕ್ತಿಯಿಂದ ನಿನಗೆ ಅಸಾಧ್ಯವಾದ ಕಾರ್ಯಗಳನ್ನ ಅಭಿಷೇಕ ಮಾಡಿ ತೀರಿಸೋದಿಕ್ಕೆ ನಿನಗಾಗಲ್ಲ ಅಂತ ನೀನು ಹೇಳುವಾಗ ಪರಿಶುದ್ಧಾತ್ಮನ ಹೇಳ್ತಾನೆ, 1 ನಿಮಿಷ ಅಲ್ಲೇ ನಿಂತಿರು ಮಗನೇ, ನಾನು ನಿನ್ನ ಜೊತೆ ಇದ್ದೀನಿ, ನೋಡಿ ಹೆಂಗ್ ಕಾರ್ಯ ನಡೆಯುತ್ತೆ ಅಂತ. ಅದನ್ನೇ ಬಲ ಅಂತ ಹೇಳೋದು. ಸ್ತೋತ್ರ. ನಸರೇತಿನ ಯೇಸುವನ್ನ ಪವಿತ್ರಾತ್ಮನಿಂದಲೂ ಬಲದಿಂದಲೂ ದೇವರು ಅಭಿಷೇಕ ಮಾಡಿದನು. ಏತಕ್ಕೋಸ್ಕರ ಅಭಿಷೇಕ ಮಾಡಿದನು? ಕುರುಡರಿಗೆ. ಹೋದ್ರೆ ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಅವನು ಸೈತಾನನಿಂದ ಬಾಧಿಸಲ್ಪಟ್ಟವರನ್ನ, ದೇವರ ವಾಕ್ಯ ಹೇಳುತ್ತದೆ, ಸೈತಾನನಿಂದ ಬೆಂದಿಸಲ್ಪಟ್ಟವರು, ಬಾಧಿಸಲ್ಪಟ್ಟವರು, ಹಿಂಸೆಗೊಳಪಟ್ಟವರು. ಅಭಿಷೇಕ ಇರೋದೇನು ಗೊತ್ತಾ? ಬಡವರಿಗೆ ಶುಭವರ್ತಮಾನ ಸಾರೋದಿಕ್ಕೆ, ರೋಗಿಗಳನ್ನು ಸ್ವಸ್ಥ ಮಾಡೋದಿಕ್ಕೆ, ದೆವ್ವಗಳನ್ನು ಓಡಿಸೋದಿಕ್ಕೆ. ಕರ್ತನು ಪ್ರಸಿದ್ಧಪಡಿಸಿದ ಶುಭ ವರ್ಷವನ್ನ ಸಾರುವುದಕ್ಕಾಗಿ ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಗಾಡ್ ಟ್ರಸ್ಟೆಡ್ us. ದೇವರು ನಮ್ಮ ಮೇಲೆ ಭರವಸೆ ಇಟ್ಟನು. ಯೋಗ್ಯತೆ ಇಲ್ಲದೆ ಇದ್ದಾಗ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ನಂಬಿಗಸ್ತನು ಆಗಿರ್ತೀರ ಅಂತ ಹೇಳಿ ಅವನ ಅತ್ಯಧಿಕವಾದ ಶಕ್ತಿಯನ್ನ ನಿಮ್ಮ ಒಳಗಡೆ ನಿಕ್ಷೇಪವಾಗಿ ಅವನು ಇಟ್ಟ. ಅದಕ್ಕೆ ಬೇಕಾದ ಪ್ರೊಟೆಕ್ಷನ್ ಕೊಟ್ಟ, ಸಂರಕ್ಷಣೆ ಕೊಟ್ಟ. ಆಮೇಲೆ ಇದೆಲ್ಲ ಇಟ್ಕೊಂಡು ಆತ್ಮನಿಗೆ ತದ್ವಿರುದ್ಧವಾಗಿ ನೀವು ನಡಿಬೇಡ್ರಿ. ಸ್ತೋತ್ರ. ಸತ್ಯವೇದ ಗ್ರಂಥ ಹೇಳುತ್ತದೆ ನೋಡ್ರಿ, 2 ಕೊರಿಂಥಿಯನ್ಸ್ 2 ಕೊರಿಂಥ್ಯ 1ನೇ ಅಧ್ಯಾಯ 21-22. ನಮ್ಮನ್ನ ಏನ್ ಮಾಡಿದ್ರು? ಅಭಿಷೇಕಿಸಿ. ದ ಪಾಯಿಂಟ್ ನಂಬರ್ 1, ದೇವರು ನಮ್ಮನ್ನು ಅನಾಯಿಂಟ್ ಮಾಡಿ, ನಮ್ಮನ್ನು ಅಭಿಷೇಕ ಮಾಡಿ. 2, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ. 2, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ. ತಂದೆ ಮಗ ಒಂದೇ ಆಗಿರುವ ಪ್ರಕಾರ ನಾವು ಕ್ರಿಸ್ತನಲ್ಲಿ ಒಂದೇ ಆಗಿರಬೇಕು ಎಂದು ತಂದೆಯಾದ ದೇವರ ಚಿತ್ತ, ಕುಮಾರನಾದ ಯೇಸು ಕ್ರಿಸ್ತನ ಚಿತ್ತ. ಅಭಿಷೇಕ ಮಾಡಿದ್ಮೇಲೆ ದೇವರು ನಿಮ್ಮನ್ನು ಸಪರೇಟ್ ಮಾಡಲಿಲ್ಲ, ಭಿನ್ನತೆ ತರಲಿಲ್ಲ, ಮನಸ್ತಾಪ ತರಲಿಲ್ಲ, ಜಗಳ ತರಲಿಲ್ಲ. ಅಲ್ಲೆಲೂಯ. ಅಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಏನ್ ಮಾಡಿದ್ರು?
ಅನ್ಯೋನ್ಯತೆಗೆ ತಂದನು. ಆಮೇಲೆ ಗಮನಿಸ್ರಿ, ನಮ್ಮನ್ನ ನಿಮ್ಮೊಂದಿಗೆ ಸ್ಥಿರಪಡಿಸಿದವನು ದೇವರೇ. ನಮ್ಮನ್ನ ನಿಮ್ಮೊಂದಿಗೆ ಸ್ಥಿರಪಡಿಸಿದ್ದು ದೇವರು, ನಮ್ಮನ್ನ ಒಟ್ಟಿಗೆ ಸ್ಥಿರಪಡಿಸಿದನು. ಆಮೇಲೆ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ, ಆತನು ನಮ್ಮ ಮೇಲೆ ಏನಾಕಿ? ಮುದ್ರೆಯನ್ನು ಹಾಕಿ. ಮುದ್ರೆ ಬಿದ್ದವ್ರಿಗಾಗಿ ಸ್ತೋತ್ರ. ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನನ್ನ ಸಂಚಾಕಾರವಾಗಿ ಅಂದ್ರೆ ಏನರ್ಥ? ಸಂಚಾಕಾರವಾಗಿ ಅಂದ್ರೆ ಮುದ್ರೆ ಹಾಕಿ ದೇವರ ಗ್ಯಾರಂಟಿ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅಂತ ಅರ್ಥ. ನೀವೇನಾದ್ರೂ ಐಟಮ್ ತಗೊಂಡ್ರೆ ಈಗ ಯಾರು ಗ್ಯಾರಂಟಿ ಕೊಡಲ್ಲ, ಬೇರೆ ವ್ಯಾರಂಟಿನೇ ಕೊಡೋದು. ಮುಂಚೆ ಎಲ್ಲ ಗ್ಯಾರಂಟಿ ಇತ್ತು. ಸ್ತೋತ್ರ. ಗ್ಯಾರಂಟಿಗೂ ವ್ಯಾರಂಟಿಗೂ ವ್ಯತ್ಯಾಸ ಇದೆ. ಆಮೇಲೆ ಈ ವಾಚ್ ಕೊಂಡ್ಕೊಳ್ಳುವಾಗ ಅವರು 1 ವರ್ಷದ ವ್ಯಾರಂಟಿ ಕೊಡ್ತಾರೆ. ವ್ಯಾರಂಟಿ ಅಂದರೆ ಈ ವಾಚು 1 ವರ್ಷದಲ್ಲಿ ಕೇಡಾದರೆ ಅದರ ಸರ್ವಿಸಿಂಗ್ ಮಾಡಿ ನಿಮಗೆ ನಾವು ವಾಪಸ್ಸು ತಿರ್ಗಾ ಹಂಗೆ ಕೊಡ್ತೀವಿ ಅಂತ. ಸ್ತೋತ್ರ. ಗ್ಯಾರಂಟಿ ಹಂಗಲ್ಲ. ಈ ವಾಚು 1 ವರ್ಷ ಗ್ಯಾರಂಟಿ ಅಂದರೆ ಈ ವಾಚ್ ಏನಾದರೂ ಒಂದು ಕೇಡಾದರೆ ಇದನ್ನ ನಿಮಗೆ ರೀಪ್ಲೇಸ್ ಮಾಡ್ತೀವಿ, ಇದನ್ನ ತೆಗೆದುಬಿಟ್ಟು ಹೊಸದೊಂದನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ. ಸ್ತೋತ್ರ. ಪರಿಶುದ್ಧಾತ್ಮನನ್ನ ನಿಮ್ಮನ್ನ ನೋಡ್ರಿ, ಬಹಳ ಶ್ರದ್ಧೆಯಿಂದ ಗಮನಿಸಿ. ಈಗ ಗಮನಿಸ್ರಿ, ಕ್ರಿಸ್ತ ಯೇಸುವಿನಲ್ಲಿ ಕರ್ತನು ನಮ್ಮನ್ನ, ತಂದೆಯಾದ ದೇವರು ನಮ್ಮನ್ನ ಅಭಿಷೇಕ ಮಾಡಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನ ಒಮ್ಮೆ ಸ್ಥಿರಪಡಿಸಿ, ಈಗ ದೇವರು ಏನು ಹೇಳಿದ್ರು? ನಾವು ನಿಮ್ಗೆಲ್ರಿಗೂ ಒಂದು ಮುದ್ರೆ ಹಾಕ್ತಾ ಇದ್ದೀನಿ. ಈ ಮುದ್ರೆ ಯಾವುದು ಗೊತ್ತಾ? ಇದು ಪರಿಶುದ್ಧಾತ್ಮನ ಮುದ್ರೆ. ಆಮೇಲೆ ಆಮೇಲೆ ಆ ಮುದ್ರೆ ನೋಡಿದವರೆಲ್ಲ ಇವನ ಗ್ಯಾರಂಟಿ, ಅಂಡರ್ ಗ್ಯಾರಂಟಿಯಲ್ಲಿದ್ದಾನೆ ಅಂತ ಅರ್ಥ. ನಿಮ್ಮನ್ನ ನೋಡುವಾಗ ಶತ್ರು ನೋಡಿದಾಗ ಕಾಣೋದು ಈ ಮುದ್ರೆ ಕಾಣ್ತಾ ಇರುತ್ತೆ. ಈ ಮುದ್ರೆ ಕಾಣ್ತಾ ಇರುತ್ತೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಕೆಲವೊಂದು ಪತ್ರಗಳಲ್ಲಿ ಮುದ್ರೆ ಇರುತ್ತೆ. ಆ ಮುದ್ರೆ ನೋಡಿದ್ರೆ ಗೊತ್ತಾಗ್ಬಿಡ್ತೇವೆ, ಓಹೋ ಗೌರ್ಮೆಂಟ್ ಸೀಲು. ಆ ಸೀಲ್ ನೋಡಿದ್ರೆ ಗೊತ್ತಾಗುತ್ತೆ ಇದು ದೊಡ್ಡ ಕೈ, ಇದು ದೊಡ್ಡ ತಲೆ, ಇದು ದೊಡ್ಡ ವಿಷಯ. ಚೋಟ ಮೋಟ ಸೈತಾನ್ದಿರಿ ಹೇಳ್ತಾರೆ, ಇಲ್ಲಿ ಆಟ ಆಡಕ್ಕಾಗಲ್ಲ. ಇವನ ಹತ್ರ ಇವಳ ಹತ್ರ ಆಟ ಆಡಕ್ಕಾಗೋದಿಲ್ಲ. ಬಿಕಾಸ್ ಪವಿತ್ರಾತ್ಮನ ಮುದ್ರೆ ನಮಗೆ ಸಂಚಾಕಾರವಾಗಿ ದೇವರು ಅನುಗ್ರಹಿಸಿದ್ದಾನೆ, ಗ್ಯಾರಂಟಿ ಕೊಟ್ಟಿದ್ದಾನೆ. ಆ ಗ್ಯಾರಂಟಿ ಉಳ್ಳವರು ಗಟ್ಟಿ ಆಗೋದು ಆಮೇಲೆ ಹೇಳ್ರಿ. ಈ ಕಂಪನಿ ಸುಳ್ಳಾಡಲ್ಲ, ಈ ಕಂಪನಿ ಬೋಗಸ್ ಮಾಡಲ್ಲ. ಈ ಕಂಪನಿ ಒಂದು ಸತಿ ಮುದ್ರೆ ಹಾಕ್ಬಿಟ್ರೆ ಪೂರ್ಣ ಜವಾಬ್ದಾರಿ ಪರಲೋಕಕ್ಕೆ ಇರುತ್ತೆ. ಅಲ್ಲೆಲೂಯ. ನಿನ್ನ ಮೇಲೆ ಪರಿಶುದ್ಧಾತ್ಮನ ಮುದ್ರೆ ಬಿದ್ರೆ ನಿನ್ ಗ್ಯಾರಂಟಿ, ನಿನ್ನ ಯಾವ ಶತ್ರು ಮುಟ್ಟಕ್ ಆಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ. ಸೋತ್ರ 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 ಸೋತ್ರ. ಕೆಲವರಿಗೆ ಇದನ್ನು ಹೊರಗಡೆ ನೋಡಿದಾಗ ಓಹ್ ಅವರಲ್ಲಿ ಇರೋದೇ ನಮಗೂ ಇರೋದು, ನಮಗೂ ಗೊತ್ತು ಬಿಡ್ರಿ, ಅವರೇನು ಮಹಾ. ಅವಾಗ ನನಗೊಂದು ನೆನಪು ಬರುತ್ತೆ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಸ್ಕೇವನ ಮಕ್ಕಳ ಕುರಿತು ನನಗೆ ನೆನಪು ಬರುತ್ತೆ. ಸ್ತೋತ್ರ. 19ನೇ ಅಧ್ಯಾಯದ 11ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ನಾವು ಒಮ್ಮೆ ಓದೋಣ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದುದರಿಂದ. ಪೌಲನ ಕೈಯಿಂದ ಯಾರು? ದೇವರು. ಪೌಲನೇ ಮಾಡಿದ್ದಲ್ಲ, ಪೌಲನ ಕೈಯಿಂದ ದೇವರು ವಿಶೇಷ ಮಹತ್ ಕಾರ್ಯಗಳನ್ನ, ದಟ್ ಮೀನ್ಸ್ ಅನ್ಯೂಶುವಲ್ ಮಿರಾಕಲ್ಸ್. ವಿಶೇಷ ಮಹತ್ ಕಾರ್ಯ ಅಂದ್ರೆ ಅನ್ಯೂಶುವಲ್ ಆಗಿರುವಂತ ಮಿರಾಕಲ್ಸ್. ಅಂದ್ರೆ ಏನು? ಸೃಷ್ಟಿಯಲ್ಲಿ ಇಲ್ಲದೆ ಇರೋದನ್ನ ಉಂಟಾಗಿ ಬರುವಂಥದ್ದು.
ಹುಟ್ಟಿದಾಗ ಕಿವಿನೇ ಇರಲಿಲ್ಲ. ಪೌಲನ ಕೈಯಿಂದ ಪೌಲನ ಕೈ ಇಟ್ಟು ಸ್ತೋತ್ರ ಹೇಳಿದಾಗ ದಿಢೀರಂತ ಕಿವಿ ಸೃಷ್ಟಿಯಾಗಿ ಬರೋದು, ಅದು ವಿಶೇಷ ಮಹತ್ ಕಾರ್ಯ ಅಂತ ಹೇಳ್ತಾರೆ. ಅನ್ಯೂಶುವಲ್ ಮಿರಾಕಲ್ಸ್ ಅಂತ ಹೇಳ್ತಾರೆ. ಯಾರ ಕೈಯಿಂದ ಮಾಡಿಸ್ತಾ ಇದ್ದಿದ್ದು? ಪೌಲನ್ ಯಾರೋ? ಕರ್ತನ ದಾಸನು. ಮಾಡೋರು ಯಾರೋ? ಕರ್ತನು. ಹಾಗಾದ್ರೆ ಅಭಿಷಕ್ತರ ಕೈಯಲ್ಲಿ ಅಭಿಷೇಕ ವ್ಯಾಪರಿಸೋದು ಅಭಿಷಕ್ತನಾದ ಕರ್ತನ ಮೂಲಕ. ಆಮೆನ್. ಗಮನಿಸಿ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದುದರಿಂದ ಜನರು ಅವನ ಮೈಮೇಲಿಂದ ಕೈವಸ್ತ್ರಗಳನ್ನು ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು. ಅವರವರ ರೋಗಗಳು ವಾಸಿಯಾದವು. ನೋಡ್ರಿ, there is a faith, ನಂಬಿಕೆ. ಗಮನಿಸ್ರಿ, ಅವರವರ ಕರವಸ್ತ್ರಗಳನ್ನ ಅನಾಯಿಂಟೆಡ್ ಪರ್ಸನ್ ಮೇಲೆ, ಅಭಿಷಕ್ತನ ಮೇಲೆ ಹಾಕಿ ತಗೊಂಡೋಗಿ ರೋಗಿ ಮೇಲೆ ಹಾಕಿದಾಗ ರೋಗಿ ಸೌಖ್ಯವಾದನು. ಹೆಂಗ್ ಸಾಧ್ಯ ಆಯ್ತು? ಹೆಂಗ್ ಸಾಧ್ಯ ಆಯ್ತು? ದೇವರು ಪೌಲನ ಕೈಯಿಂದ ವಿಶೇಷ ಮಹತ್ ಕಾರ್ಯ ಅಂದ್ರೆ ಪೌಲನಲ್ಲಿ ವ್ಯಾಪರಿಸುವ ಅನಾಯಿಂಟಿಂಗ್, ಅಭಿಷೇಕ, ಸ್ತೋತ್ರ, ನಂಬಿಕೆಯಿಂದ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ. ನೀವು ಅಭಿಷಕ್ತರಾದ್ರೆ ನಿಮ್ಮ ಕೈಯ ಮೂಲಕ ದೇವರು ಮಹತ್ ಕಾರ್ಯ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ಸ್ತೋತ್ರ 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 ಆಗುತ್ತೆ. ಅವರ ಮೈಮೇಲಿಂದ ಕೈ ವಸ್ತ್ರಗಳನ್ನ ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ದೆವ್ವ ಬಿಡಿಸುವವರೆನಿಸಿಕೊಂಡು ದೇಶ ಸಂಚಾರಿಗಳಾಗಿದ್ದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಸ್ತೋತ್ರ. ಅನಾಯಿಂಟಿಂಗ್, ಅಭಿಷೇಕ ವ್ಯಾಪರಿಸುವಾಗ ಹೊರಗಡೆ ಇರುವಂತ ಕೆಲವರು ಅದ್ರ ಮೂಲಕ ದುಡ್ಡು ಮಾಡಕ್ಕೆ ಯೋಚನೆ ಮಾಡ್ತಾರೆ. ಅಭಿಷೇಕ ಮಾರಾಟಕ್ಕಿಲ್ಲ. ಅಭಿಷೇಕ ಸೂಪರ್ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಂಥದ್ದಲ್ಲ. ಅಭಿಷೇಕ ಡೂಪ್ಲಿಕೇಟ್ ಕಾಪಿ ಮಾಡಕ್ಕಾಗೋದಿಲ್ಲ. ಅಭಿಷೇಕ ನೀನು ಜೆರಾಕ್ಸ್ ಮಾಡಿಕೊಂಡು ಒಂದು ಫೋಟೋ ಕಾಪಿ ನನ್ನ ಕೈಲೂ ಇದೆ ಅಂತ ಹೇಳಕ್ ಆಗಲ್ಲ. ಹಲ್ಲೆಲೂಯ. ಅಭಿಷೇಕ ಅನುಕರಣೆ ಮಾಡಕ್ಕಾಗೋದಿಲ್ಲ. ಸ್ತೋತ್ರ. ದೆವ್ವ ಬಿಡಿಸುವವರು ಅಂತ ಹೆಸರುಗೊಂಡವರು ಕೆಲವರು ಇದ್ರು ಊರಲ್ಲಿ. ಯಾವಾಗ? ಅಭಿಷಕ್ತನಾದ ಪೌಲನು ಎಫೆಸಗೆ ಬರೋಕ್ಕೆ ಮುಂಚೆ. ಸ್ತೋತ್ರ. ಆಗ ಇವರೆಲ್ಲರೂ ದೆವ್ವ ಬಿಡಿಸೋರು ಅಂತ. ದೆವ್ವ ಬಿಡ್ತಾ ಇರಲಿಲ್ಲ. ಅದಕ್ಕಿಂತ ಬಲಿಷ್ಠವಾದದ್ದು ಒಳಗಡೆ ಬಂದಾಗ ಸಾಧಾರಣವಾದ ಹೋಯ್ತು, ಬಲಿಷ್ಠವಾದದ್ದು ಬಂತು. ಸಾಧಾರಣವಾದದ್ದು ಹೋಗಿತ್ತು ಅನ್ನೋ ಸಂತೋಷದಲ್ಲಿ ಇವ್ರನ್ನ ಕರಿತಾ ಇದ್ದಿದ್ದು ದೆವ್ವ ಬಿಡಿಸೋರು ಅಂತ. ಅವ್ರಿಗೆ ಗೊತ್ತಿಲ್ಲ ಬಲಿಷ್ಠವಾದದನ್ನು ಬಿಟ್ಟೋದ ಅವನು ಅಂತ. ಆಮೇನ್. ಇವ್ರಿಗೆ ನೋಡಿದಾಗ ಇವರು ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ. ಪೌಲನ್ನ ಏನು ಮಾಡಲಿಲ್ಲ, ಯೇಸುವಿನ ನಾಮದಲ್ಲಿ ಬಿಟ್ಟೋಗು, ನಿಂದಮ್ಮಯ್ಯ ನಾನು ಹೋಗ್ತೀನಿ, ಬಿಟ್ಬಿಡು ನನ್ನನ್ನು, ಬಿಟ್ಟೋಗ್ತಾ ಇದೆ. ಇದು ಕಂಡಾಗ ಈಸಿ ಮೆಥಡ್. ಸ್ತೋತ್ರ. ಇನ್ನ ಗಮನಿಸ್ರಿ, ದೇವರ ನಾಮವನ್ನ ಕೆಲವರು ದುರುಪಯೋಗ ಮಾಡ್ತಾರೆ. ಇದರ ಒಳಗಡೆ ಇರುವ ದೈವ ಜನರು ಅಭಿಷೇಕದ ಕುರಿತಾಗಿ ಎಚ್ಚರ ಉಳ್ಳವರಾಗಿರಬೇಕು. ಆಮೆನ್. ಇದು ಹೊಟ್ಟೆ ಪಾಡುಳ್ಳದಲ್ಲ. ದೇವರು ನಿಮ್ಮನ್ನ ಕರೆದಿರೋ ಉದ್ದೇಶ ಚೆನ್ನಾಗಿ ಗ್ರಹಿಸಬೇಕು. ಇನ್ನ ಗಮನಿಸ್ರಿ. ಓದಿ ಆ ವಾಕ್ಯ ಓದ್ರಿ. ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಯಾರು? ಯಹೂದ್ಯರ ಮಹಾಯಾಜಕನ 7 ಮಕ್ಕಳು.
ಒಬ್ರು ಇಬ್ರು ಅಲ್ಲ, ಹೋಲ್ಸೇಲ್ ಆಗಿ ಫ್ಯಾಮಿಲಿ ಆಗಿ ಕಾಂಟ್ರಾಕ್ಟ್ ತಗೊಂಡಂಗೆ. 7 ಮಂದಿ ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಿಗೆ ಆದರೆ ಇದನ್ನ ಇವರು ಮಾಡ್ತಾ ಇದ್ದಿದ್ದು 1 ದಿನ ಅಲ್ಲ, 2 ದಿನ, ಸುಮಾರು ದಿನ ಮಾಡ್ಕೊಂಡ್ ಬಂದ್ರು. ಸುಮಾರು ದಿನ ಕಾರ್ಯಗಳು ನಡೀತಾ ಇತ್ತು. ಆದ್ರೆ ಅಂತ ಕನ್ನಡದಲ್ಲಿದೆ. ನೀವು NIV ಬೈಬಲ್ನಲ್ಲಿ ಹೋದ್ರೆ 1 ಡೇ ಅಂತ ಕೊಟ್ಟಿದ್ದಾರೆ. 1 ಡೇ, 1 ದಿನ. ಸ್ತೋತ್ರ. ಆ ದಿನ ದೆವ್ವ ಉಲ್ಟಾ ಆಗೋಯ್ತು, ದೆವ್ವ ತಿರುಗ್ಬಿತ್ತು. ಆ ದೆವ್ವ ಹೇಳ್ತು, ನನಗೆ ಯೇಸು ಗೊತ್ತು, ಪೌಲನು ಗೊತ್ತು, ಆದ್ರೆ ನೀನ್ ಯಾರು? ಡೂಪ್ಲಿಕೇಟೇ, ಒರಿಜಿನಲೇ. ಯಾರೋ ಅನ್ಯ ಭಾಷೆ ಮಾತಾಡಿದ್ರು, ಅದನ್ನೇ ಹಂಗೆ ಕಾಪಿ ರೈಟ್ ತಗೊಂಡು ನೀನು ಅನ್ಯ ಭಾಷೆ ಮಾತಾಡಿದ್ರೆ ದೆವ್ವಕ್ಕೆ ಗೊತ್ತಾಗುತ್ತೆ. ನಿನಗೆ ಗೊತ್ತಾಗ್ಲಿಲ್ಲ ಆದ್ರೂ ದೆವ್ವಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ. ಸ್ತೋತ್ರ 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 ಸ್ತೋತ್ರ. ಆಮೇನ್. ಇದು ಅಂತ್ಯ ಕಾಲವಾಗಿರುವುದರಿಂದ ಕೆಲ ದುರುಪದೇಶ ಮಾಡುವಂತ ಸುಳ್ಳು ಬೋಧಕರುಗಳು ಎದ್ದು ಬರುತ್ತಾರೆ, ಮನೆ ಒಳಗಡೆ ನುಗ್ಗುತ್ತಾರೆ. ಸ್ತೋತ್ರ. ಹೆಂಗಸರುಗಳನ್ನ ವಶೀಕರಣ ಮಾಡಿ ಅವರ ಒಳಗಡೆ ಬೇಡದೇ ಇರುವಂತ ದುರ್ಬೋಧನೆಗಳನ್ನ ಮಾಡಿ ಹೊರಡುತ್ತಾರೆ. ಎಚ್ಚರವುಳ್ಳವರಾಗಿರಬೇಕು. ಸ್ತೋತ್ರ ಸ್ತೋತ್ರ. ಇನ್ನ ಅಭಿಷೇಕದ ಕುರಿತು ನಾನು ಹೇಳ್ತಾ ಇದ್ದೀನಿ. ಈ ಅಭಿಷೇಕ ನೊಗಗಳನ್ನು ಮುರಿಯುತ್ತೆ. ಈ ಅಭಿಷೇಕ ನಿಮಗೆ ಬಲವನ್ನು ತರುತ್ತೆ. ಈ ಅಭಿಷೇಕ ದೇವರು ನಿಮ್ಮ ಮೇಲೆ ನಿಕ್ಷೇಪವಾಗಿ ಇಟ್ಟು ಅದಕ್ಕೆ ಪವಿತ್ರಾತ್ಮನ ಮುದ್ರೆ ಹೊಡೆದು ಗ್ಯಾರಂಟಿ ಮಾಡಿ ಇಟ್ಟಿದ್ದಾನೆ. ಸ್ತೋತ್ರ. ನೀವು ಯಾರು ಅವಾಗ? ನೀವು ಅಭಿಷಕ್ತರು. ನೀವು ಯಾರು ಅವಾಗ? ಅಭಿಷೇಕಿಸಿದವರನ್ನ ಕರೆಯ ಹೆಸರು ಅಭಿಷಕ್ತರು ಅಂತ. ಆಮೇಲೆ ನೀವು ಅಭಿಷಕ್ತರಾಗಿದ್ರೆ ಒಂದು ಆಮೇನ್ ಹೇಳ್ರಿ. ಅಭಿಷಕ್ತರಾಗಿದ್ರೆ ಒಂದು ಆಮೇನ್ ಹೇಳ್ರಿ. ನೀವು ಹೇಳೋದು ನಡೆಯುತ್ತಾ? ಅಸಾಧಾರಣವಾದ ಕಾರ್ಯಗಳನ್ನ ನಿಮ್ಮ ಮೂಲಕ ಮಾಡಿಸೋದಕ್ಕೆ ದೇವರ ಅಭಿಷೇಕ ಕೊಡೋದು. ಆಮೇಲೆ ನಾನು ಹೇಳಿದ್ರಿಂದ, ನೀವು ವಾಪಸ್ ಆಮೇನ್ ಅಂದಿದ್ರಿಂದ ನಿಮ್ಗೆ ಅಭಿಷೇಕ ಇದೆ ಅಂತ ನಾನು ಹೇಳಲ್ಲ. ಆಮೇನ್. ಗಮನಿಸ್ರಿ, ಯಾವುದೇ ವಿಧವಾದಂಥ ಜಯ ಸುಮ್ಮನೆ ಬರೋದಿಲ್ಲ. ಹೊರಗಡೆ ನೋಡುವವರಿಗೆ ಸಿಂಪಲ್ ಆಗಿ ಕಾಣಿಸುತ್ತೆ, ಸಾಧಾರಣವಾಗಿ ಕಾಣಿಸುತ್ತೆ. ನಂಬರ್ 1, ಒಂದನೇದಾಗಿ ಅಭಿಷೇಕ ಎನ್ನುವುದು ಔಟ್ಸೈಡ್ ನೋಡುವಾಗ ಸಿಂಪಲ್ ಆಗಿ ಕಾಣುತ್ತೆ, ಸಾಧಾರಣವಾಗಿ ಕಾಣುತ್ತೆ. ಆದರೆ ಕೆಲವರು ಸಿಂಪಲ್ ಆಗಿ ಕಾಣೋದನ್ನ ಶಾರ್ಟ್ ಕಟ್ ಅಲ್ಲಿ ಹೋಗಿ ಶಾರ್ಟ್ ಕಟ್ ಅಲ್ಲಿ ತಗೊಂಡ್ಬಿಡೋಣ ಅಂತ. ಸ್ತೋತ್ರ. ನನ್ನ 27 ವರ್ಷಗಳ ಸೇವೆಯ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಸ್ತೋತ್ರ. 27 ವರ್ಷದ ಸೇವೆಯ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ, ಇದು ಶಾರ್ಟ್ ಕಟ್ ಅಲ್ಲ. ಕೆಲವರಿಗೆ ಈಗ ಪಾಸ್ಟರ್ ಸೇವೆ ನೋಡಿದಾಗ ಇಮ್ಮಿಡಿಯೇಟ್ ಆಗಿ ನಾನು ಅದೇ ತರ 27 ವರ್ಷ ಅಲ್ಲ, 2 ಸೆಕೆಂಡಲ್ಲಿ 2 ನಿಮಿಷದ ನಾನು ಮಾಡ್ಬಿಡ್ತೀನಿ ಅಂತ. ಹಲೋ ಮೈ ಡಿಯರ್ ಬ್ರದರ್ ಸಿಸ್ಟರ್, ಇದು ಶಾರ್ಟ್ ಕಟ್ ರೂಟ್ ಅಲ್ಲ. ಇದಕ್ಕೆ ಬೇಕಾಗಿರೋ ಸ್ಪಿರಿಚುವಲ್ ವಾರ್ಫೇರ್ ಮಾಡಬೇಕು, ಆತ್ಮಿಕ ಯುದ್ಧ ಮಾಡಬೇಕು. ಅಲ್ಲೆಲೂಯ. ಯುದ್ಧ ಇಲ್ಲದೆ ಏನು ನೀನು ವಶ ಮಾಡ್ಕೊಳಕ್ ಆಗೋದಿಲ್ಲ. ಸ್ತೋತ್ರ 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 ಸ್ತೋತ್ರ. ಹೊರಗಡೆ ನೋಡೋನಿಗೆ ಜಯ ಸುಮ್ಮನೆ ಸಿಕ್ಬಿಡ್ತು ಅಂತ. ವಿಕ್ಟ್ರಿ ವಿತೌಟ್ ವಾರ್ಫೇರ್, ಜಯ ನಿನಗೆ ಯುದ್ಧ ಇಲ್ಲದೆ ಸಿಗೋದಿಲ್ಲ. ಎಷ್ಟು ಜನ ನಂಬ್ತೀರಾ ಅದನ್ನ? ಎಷ್ಟು ಜನ ನಂಬ್ತೀರಾ? ಸಮಥಿಂಗ್ ನನಗೆ ಕಂಕ್ಲಲ್ಲಿ ಇರೋದು ಬೇಕು, ಮೇಲ್ಗಡೆ ಇರೋದು ಹಿಡಿಬೇಕು. ನನಗೆ ಲೋಕಾನೂ ಬೇಕು, ಅಭಿಷೇಕನೂ ಬೇಕು. ನಿಮ್ಮನ್ನು ಕರೆಯೋದು ಸ್ಕೇವನ ಮಕ್ಕಳೇ.
ಸ್ತೋತ್ರ. ಆಮೇ ಆಮೇ. ಶಾರ್ಟ್ ಕಟ್ ಅಲ್ಲಿ ಅಭಿಷೇಕ ಅಲ್ಲ, ನೀನು ಅದಕ್ಕೆ ತ್ಯಾಗ ಸಹಿಸಬೇಕು, ನೀನು ಅದಕ್ಕೆ ಹೋರಾಟ ಮಾಡಬೇಕು. ಏನು ಹೋರಾಟ? ಮೊಣಕಾಲಿನಲ್ಲಿ ಹೋರಾಟ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನೀನು ನನ್ನನ್ನು ಆಶೀರ್ವಾದ ಮಾಡಿದೆ, ನಾನು ನಿನ್ನನ್ನು ಬಿಡೋದಿಲ್ಲ ಎಂದು ಯಾಕೋಬನು ಯಾಕೋ ಕಡಲ್ ತೀರದಲ್ಲಿ ದೂತನ ಸಂಗಡ ಮುಷ್ಟಿ ಯುದ್ಧ ಮಾಡಿದ ಹಾಗೆ ನೀನು ದೇವರ ಪಾದದಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ಅದನ್ನು ನೀನು ಆಚರಿಸಬೇಕು, ಮಾಡಬೇಕು, ಅನುಭವಿಸಬೇಕು. ಈ ಅತ್ಯಧಿಕವಾದ ಶಕ್ತಿ, ಬಲಾಧಿಕ್ಯವು ದೇವರದೇ ಹೊರತು, ಬಲಾಧಿಕ್ಯವು ದೇವರದೇ ಹೊರತು ನಮ್ಮ ಸ್ವಂತದ್ದಲ್ಲ, ನಮ್ಮ ಸ್ವಂತದ್ದಲ್ಲ ಎಂದು ತೋರಿಸೋದಕ್ಕೋಸ್ಕರನೇ ದೇವರ ಮಣ್ಣಿನ ಘಟ್ಟದಲ್ಲಿ ಅತ್ಯಧಿಕವಾದ ಶಕ್ತಿಯನ್ನ ನಿಕ್ಷೇಪವಾಗಿ ಇಟ್ಟಿದ್ದಾನೆ. ಸ್ತೋತ್ರ ಸ್ತೋತ್ರ. ದೇವರು ಇನ್ನೊಂದು ಕಡೆ ಹೇಳ್ತಾರೆ, ನಿನ್ನನ್ನ ನುಣುಪಾದ, ಸ್ತೋತ್ರ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದಲ್ಲಿ ಅಂತ ಕಾಣುತ್ತೆ, ನಿನ್ನನ್ನ ನನ್ನ ಬತ್ತಳಿಕೆಯಲ್ಲಿ ನುಣುಪಾದ ಆಯುಧವನ್ನಾಗಿ, ಬಾಣವನ್ನಾಗಿ ನಾನು ಇಟ್ಕೊಂಡಿದ್ದೀನಿ. ಯಾವಾಗ? ನಿನ್ನನ್ನು ಉಜ್ಜಿ 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 ಶಾರ್ಪ್ ಮಾಡಿ ಶಾರ್ಪ್ ಮಾಡಿ ಶಾರ್ಪ್ ಮಾಡಿ ದೇವರು ಇಟ್ಕೊಂಡಿರೋದು ಏನು ಗೊತ್ತಾ? ಕೆಲವರು ದಿಢೀರಂತ ಉಪವಾಸ ಪ್ರಾರ್ಥನೆ ಬಂದಿದ ತಕ್ಷಣ ಅವ್ರಿಗೆ ಅಭಿಷೇಕ ಬಂದ್ಬಿಡ್ಬೇಕಾ? ಬಂದಿದ ತಕ್ಷಣ ಎಲ್ಲ ಸಿಕ್ಬಿಡ್ಬೇಕಾ? ಇಲ್ವಾ? ಬರೋದೇ ಇಲ್ಲ. ಹಲೋ, ಇಲ್ಲಿ 15 ವರ್ಷದಿಂದ ಉಚ್ತಾ ಇದ್ದೀವಿ, ದೇವ್ರು ಇನ್ನೂ ಉಚ್ತಾನೇ ಇದ್ದಾರೆ. ಉಜ್ಜಿ ಉಜ್ಜಿ ಶಾರ್ಪ್ ಮಾಡಿ ಬತ್ತಲಲ್ಲಿ ಇಟ್ಕೊಂಡೇ ಇದ್ದಾರೆ. ಇದುವರೆಗೂ ಮಿನಿಸ್ಟ್ರಿ ಹೊರಗಡೆ ಬರಲೇ ಇಲ್ಲ, ಸೇವೆಗೆ ಇನ್ನೂ ತಗೊಳ್ಳೇ ಇಲ್ಲ, ಉಪಯೋಗಿಸ್ತಾನೇ ಇಲ್ಲ, ಸ್ಟಿಲ್ ಉಚ್ತಾ ಇದ್ದಾರೆ. ಅವಾಗ 15 ನಿಮಿಷದಲ್ಲಿ ನಮ್ಗೆ ಬೇಕು ಅಂತ ಬಂದಿರೋರು. ಸ್ತೋತ್ರ. ನಿಮ್ಗೆ ಯಾಕೋ ಸಂತೋಷ ಇಲ್ಲ ಅಂತ ಕಾಣ್ತಲ್ಲ? ಓದಿ. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ, ನನ್ನ ಬಾಯನ್ನ ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ, ನಿನ್ನನ್ನ ಮೊಂಡು ಬಾಣವಾಗಲ್ಲ, ನಿನ್ನನ್ನ ದೇವರು ಚೂಪಾದ ಬಾಣವಾಗಿ ರೂಪಿಸಿ. ಹಲೋ, ಇನ್ನೊಂದು ಕಡೆ ಹೇಳ್ತಾರೆ, ಯಾಕೋಬೆ, ನಾನು ಸೃಷ್ಟಿಸಿದ ಯಾಕೋಬೆ, ನಾನು ನಿನ್ನನ್ನ ಸೃಷ್ಟಿಸಿದ ಮಾತ್ರ ಅಲ್ಲ, ನಿನ್ನನ್ನು ರೂಪಿಸುವವನು ಆಗಿದ್ದೀನಿ ಅಂತ. ಅರ್ಥ ಮಾಡ್ಕೊಳ್ರಿ ನಿಮ್ಮ ಒಳಗಡೆ. ಹಲೋ, ಏನ ಕಲಿತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನ ದೇವರು ಸೃಷ್ಟಿ ಮಾಡಿದ ಮಾತ್ರ ಅಲ್ಲ, ನಿಮ್ಮನ್ನು ರೂಪಿಸ್ತಾ ಇದ್ದಾನೆ. ಯಾವ ರೀತಿ ರೂಪಿಸೋದು? ಈ ಯುದ್ಧಕ್ಕೆ ಹೋಗುವಾಗ, ಯುದ್ಧ ಇಲ್ದಿರ ಇರೋ ಟೈಮಲ್ಲಿ ಈ ಯುದ್ಧದ ಸೈನಿಕರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಆ ಕಾಲದಲ್ಲಿ, ಈಗೆಲ್ಲ ಸ್ತೋತ್ರ ಮದ್ದು ಗುಂಡು ಬಂದಿರೋದ್ರಿಂದ ಯಾರು ಆ ರೀತಿ ತಲೆ ಕೆಡಿಸ್ಕೊಳೋದಿಲ್ಲ. ಮುಂಚೆ ಅಲ್ಲ, ಆಯುಧಗಳನ್ನು ಅವಾಗ ಉಜ್ಜಿ ಉಜ್ಜಿ ಹಿಂಗ್ ನೋಡೋರು, ರೆಡಿ ಮಾಡ್ಕೊಳೋರು. ಈ ಉಪವಾಸ ಪ್ರಾರ್ಥನೆ ಎಲ್ಲ ಏನು ಗೊತ್ತಾ? ನಿನಗೆ ಮುಂದೆ ಬರ್ಲಿಕ್ಕಿರುವ ಯುದ್ಧಕ್ಕೆ ದೇವರು ನಿನ್ನನ್ನು ರೆಡಿ ಮಾಡ್ತಾ ಇರೋದು. ಇದರಲ್ಲಿ ಆಕಳಿಸ್ಕೊಂಡು ಸ್ತೋತ್ರ ಹೇಳಿದವ್ರು ಯಾರು? ಒಳ್ಳೆ ಆತ್ಮದಲ್ಲಿ ಆರಾಧನೆ ಮಾಡಿದವ್ರು ಯಾರು? ಪಾಯಿಂಟ್ ಬರೆದ್ಬಿಟ್ಟು ಇದರಲ್ಲಿ ಪಾಸ್ಟರ್ದು ಏನು ಮಿಸ್ಟೇಕ್ ಇತ್ತು ಅಂತ ನೋಡ್ಕೊಂಡು ಹೋದವ್ರು ಯಾರು? ಇದೆಲ್ಲ ಕಾರ್ಯಗಳನ್ನ ಪರಲೋಕ ರಾಜ್ಯದ ದೇವರು ಶ್ರದ್ಧೆಯಿಂದ ನೋಡ್ತಾ ಇದ್ದಾನೆ. ಅವನಿಗೆ ಬೇಕಾಗಿರೋದು ಎಲ್ಲ ಎತ್ಕೊಂಡು ಬತ್ಲಿಕ್ಕೆ ತುಂಬಿಸ್ಕೊಳಲ್ಲ, ಅವನಿಗೆ ಶಾರ್ಪ್ ಆಗಿರೋದು. ನೀನು ಎಷ್ಟು ಉಜ್ಜಿದ್ರು ನಾನು ಬಗ್ಕೊಡ್ತೀನಿ, ನನ್ನನ್ನು ಉಜ್ಜು, ನಿನ್ನ ಉಜ್ಜು, ಶಾರ್ಪ್ ಮಾಡು ಎಂದು ಬಗ್ಗೋರ್ನ ದೇವ್ರು ಒಳ್ಳೆ ಶಾರ್ಪ್ ತರ್ತಾನೆ, ರೂಪಿಸ್ತಾನೆ. ಅವನನ್ನ ಕೆಳಗಡೆ ಹಾಕಲ್ಲ, ಅವನನ್ನು ಎತ್ತಿ ಬತ್ತಳಿಕೆಯಲ್ಲಿ ಇಡ್ತಾನೆ. ಸ್ತೋತ್ರ. ಯಾವಾಗ? ಯುದ್ಧದ ಸಮಯದಲ್ಲಿ ಇವನನ್ನು ತೆಗಿತಾನೆ ಹೊರಗಡೆ. ಪ್ರತಿಕೂಲದ ಸಂದರ್ಭದಲ್ಲಿ, ಭಯಂಕರವಾದ ಹೋರಾಟ ಬರುವಾಗ ತಂದೆಯಾದ ದೇವರು ಗ್ಯಾರಂಟಿ ಮುದ್ರೆ ಹಾಕಿದ್ದಾನೆ. ಇವನ ಮೇಲೆ ನನ್ನ ಮುದ್ರೆ ಇದೆ, ತೆಗಿ, ಅವನ್ನ ಹೊರಗಡೆ ತೆಗೆದು ಬಿಟ್ಟ ಅಂದ್ರೆ ಸ್ತೋತ್ರ, ಕರ್ನಾಟಕದ ರಕ್ಷಣೆಗೆ ನೀನೇ ಕಾರಣ ಆಗ್ಬೇಕು.
ಸೋತ್ರ 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 ಸೋತ್ರ. ಯಾಕಿನ್ನ ಉಜ್ಜೀವನ ನಡೆದಿಲ್ಲ ದೇವ್ರೆ? ಅಲೋ, ಶಾರ್ಪ್ ಮಾಡ್ತಾ ಇದ್ದಾರೆ, ಶಾರ್ಪ್ ಮಾಡ್ತಾ ಇದ್ದಾರೆ, ಶಾರ್ಪ್ ಮಾಡ್ತಾ ಇದ್ದಾರೆ, ಉಜ್ತಾ ಇದ್ದಾರೆ, ಉಜ್ತಾ ಇದ್ದಾರೆ. ಕೆಲ ಅಭಿಷಕ್ತರನ್ನ ದೇವರು ಈ ಮಣ್ಣಿನಲ್ಲಿ ಎಬ್ಬಿಸೋದಕ್ಕೋಸ್ಕರ ಕೆಲವರನ್ನು ಸಿದ್ಧ ಮಾಡ್ತಾ ಇದ್ದಾನೆ. ತಕ್ಕ ಕಾಲದಲ್ಲಿ ಅವನು ಒಂದೊಂದಾಗಿ ಹೊರಗಡೆ ತೆಗಿತಾನೆ, ಒಂದೊಂದಾಗಿ ಎಳೆದು ಬಿಡ್ತಾನೆ. ಸೋತ್ರ 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 ಸೋತ್ರ. ಆಮೇಲೆ ಅಭಿಷೇಕ ಸುಮ್ಮನೆ ಹೊರಗಡೆ ನೋಡಿದಾಗ ಸಿಂಪಲ್ ಆಗಿ ಕಾಣುತ್ತೆ, ಆದರೆ ಇದರ ಹಿಂದ್ಗಡೆ ಬಹಳ ಬೆಲೆ ತೆತ್ತಬೇಕಾಗುತ್ತೆ. ಆಮೇನ್. ಸೋತ್ರ. ಅಭಿಷೇಕಕ್ಕೆ ದೊಡ್ಡ ಗುಂಪಿನ ಜನ ಇರಬೇಕು ಅಂತಿಲ್ಲ, ಅಭಿಷೇಕಕ್ಕೆ ದೊಡ್ಡ ಗುಂಪಿನ ಜನ ಇರಬೇಕು ಅಂತಿಲ್ಲ. ಸ್ಕೇವನ ಮಕ್ಕಳು ಎಷ್ಟು ಜನ? ಅಪ್ಪ ಯಾರು? ಮಹಾಯಾಜಕನು. ಮಕ್ಕಳು ಯಾರು? ಯಾಜಕರುಗಳು, ಸಾಧಾರಣ ಯಾಜಕರುಗಳು. ಸ್ತೋತ್ರ. ಹೋಲ್ಸೇಲ್ ಫ್ಯಾಮಿಲಿ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ. ಸ್ತೋತ್ರ. ಆಮೇನ್, ಆಮೇನ್. ಸಂಖ್ಯೆ ದೊಡ್ಡದಾಗಿದೆ. ಸಂಖ್ಯೆ ದೊಡ್ಡದಾಗಿದ್ರೆ ಅಭಿಷೇಕನೂ ದೊಡ್ಡದಾಗಿರುತ್ತೆ ಅಂತ ಯಾರು ಚಿಂತೆ ಮಾಡಬೇಡ್ರಿ, ಯಾರು ಚಿಂತೆ ಮಾಡಬೇಡ್ರಿ. ಒಬ್ಬ ಏಲಿಯನು, ಮತ್ತೊಂದು ಕಡೆ 450 ಬಾಳನ ಪ್ರವಾದಿಗಳು. ಒಬ್ಬ ಏಲಿಯನು, ಮತ್ತೊಂದು ಕಡೆ 400 ಜನ ಅಷ್ಟೋರ್ ದೇವತೆಯ ಪ್ರವಾದಿಗಳು, ಎಲ್ಲ ಸೇರಿ 850 ಜನ. ಇಲ್ಲಿ ಒಬ್ಬ ಉಪವಾಸ ಮಾಡಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಿ ಪೆನ್ಸಿಲ್ ಕಡಿ ಥರ ಇರುವಂಥ ಒಬ್ಬ ಏಲಿಯನು, ಉಪದೇಶಿ. ಅಲ್ಲೂಯ್ಯ. ಇವರೆಲ್ಲ ಮಾಡಿದ್ದ ಕಾರ್ಯಗಳು, ಬಟ್ಟೆ ಹರ್ಕೊಂಡ್ರು, ಮೈ ಪರ್ಚ್ಕೊಂಡ್ರು, ಏನೆಲ್ಲ ಮಾಡಿದ್ರು, ಬೆಂಕಿ ಇಳಿಲಿಲ್ಲ. ಆದರೆ ಈ ಪೆನ್ಸಿಲ್ ಕಡ್ಡಿ ಥರ ಇದ್ದ ಉಪದೇಶಿ ಏಲಿಯನ್ ಒಂದೇ ಒಂದು 30 ಸೆಕೆಂಡ್ ಪ್ರಾರ್ಥನೆ, ಬೆಂಕಿ ಇಳಿಯಿತು. ಅಲ್ಲೂಯ್ಯ. ಬಿಕಾಸ್ ವಿ ಹ್ಯಾವ್ ದ ಮೆಸಾರಿಟಿ ಅನ್ನೋ ಕಾರಣದಿಂದ ನಿನಗೆ ಅಭಿಷೇಕ ಬರೋದಿಲ್ಲ. ಆಮೇಲೆ ನೀನೊಬ್ಬನೇ ಆಗಿರು, ನಿನ್ನ ಕುಟುಂಬದಿಂದ ನೀನು ಒಂಟಿಯಾಗಿರು. ಎಲ್ಲ ನಿನ್ನನ್ನು ಕೈ ಬಿಟ್ಟಿದ್ರು, ದೇವರ ಆತ್ಮನ ಅಭಿಷೇಕ ನಿನ್ನ ಮೇಲೆ ಬರುತ್ತೆ. ಅವರಿಗಿಲ್ಲದೆ ಇರುವ ಕಾರ್ಯ ದೇವರು ನಿನ್ನ ಮೂಲಕ ಮಾಡಿಸ್ತಾನೆ. ಅಲ್ಲೂಯ್ಯ. ಕೆಲವರು ಚಿಂತೆ ಮಾಡ್ತಾರೆ, ಜಾಸ್ತಿ ಜನ ಇದ್ರೆ ಜಾಸ್ತಿ ಅಭಿಷೇಕ ಬರುತ್ತೆ ಅಂತ. ಇಲ್ಲ, ನೀನು ಒಂಟಿಯಾಗಿದ್ರೆ ಏಕನಾಗಿ ಮಹಾ ಅದ್ಭುತ ಮಾಡಿದ ಕರ್ತನು. ಸ್ತೋತ್ರ. ಆಮೆನ್.